ಹರೇ ರಾಮ. ಯತ್ರೈವ ಯತ್ರೈವ ಮನೋ ಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಮೊತ್ತ ಮೊದಲು ಇಂದು ಪೂಜಿತರಾದ ಸಮಸ್ತ ದೇವತೆಗಳನ್ನು, ಗುರುಗಳನ್ನು ಅಭಿವಂದಿಸ್ತೇವೆ. ಅವರೆಲ್ಲ ನಿಮಗೆ ನಿಮ್ಮ ಮುಂದೆ ಇದ್ದಾರೆ, ನಿಮ್ಮ ಮುಂದೆ ಪ್ರಕಟವಾಗಿದ್ದಾರೆ. ಒಂದು ತೆರೆ ಇದೆ, ಆ ತೆರೆಯನ್ನು ತೆರಿಬೇಕಾಗ್ತದೆ, ತೆರೆದರೆ ಅವರು ಗೋಚರಿಸ್ತಾರೆ. ಹಾಗೆ ನಮಗೂ ಕೂಡ ಅವರು ಅನುಗ್ರಹವನ್ನೇ ಮಾಡ್ತಾ ಇದ್ದಾರೆ, ನಮ್ಮ ಹಿಂದೆ ಇದ್ದಾರೆ ಬೆಂಬಲವಾಗಿ. ನಮ್ಮ ಹಿಂದೆ ನಿಂತ ಮಹಾಶಕ್ತಿಯಾಗಿ ಆ ದೇವತಾ ವೃಂದ, ಗುರು ವೃಂದ ಇದೆ. ನಾವೆಲ್ಲ ಆ ದೇವ ಗುರು ಸನ್ನಿಧಿಗೆ ಹಣೆ ಮಣಿಯೋಣ. ಹೇಳಿ ಕೇಳಿ, ಇಂದು ಗುರು ಪೂರ್ಣಿಮೆ. ಇಡೀ ವರ್ಷದಲ್ಲಿ ಗುರು ಸೇವೆಗೆ, ಗುರುಪಾಸನೆಗೆ ಎಂತಲೇ ಇರುವಂಥ ಒಂದು ದಿನ. ರಾಮನವಮಿ ಬಂದರೆ ರಾಮನ ಪೂಜೆ ಮಾಡ್ತೇವೆ, ಕೃಷ್ಣಾಷ್ಟಮಿ ಬಂದರೆ ಕೃಷ್ಣನ ಪೂಜೆ ಮಾಡ್ತೇವೆ, ನವರಾತ್ರಿ ಬಂದರೆ ದುರ್ಗೆ ಪೂಜೆಯನ್ನು ಮಾಡ್ತೇವೆ. ಹಾಗೆ ಇಡೀ ವರ್ಷದಲ್ಲಿ ಗುರುವನ್ನು ಸೇವಿಸಲಿಕ್ಕೆ, ಗುರುವನ್ನು ಉಪಾಸನೆ ಮಾಡಲಿಕ್ಕೆ ಅತ್ಯಂತ ಪ್ರಶಸ್ತವಾದ ದಿನ ಯಾವುದು ಅಂದರೆ ಈ ದಿನ, ಗುರುಪೂರ್ಣಿಮೆಯ ಒಂದು ಸುದಿನ, ಮಹಾದಿನ. ಆ ದಿನದಂದು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನೀವು ಆ ಗುರು ಪೂಜೆಯನ್ನು ಮಾಡಿದ್ದೀರಿ, ನಾವು ಗುರು ಪೂಜೆಯನ್ನು ಮಾಡಿದ್ದೇವೆ. ನಾವು ಗುರುಪೂಜೆಯನ್ನು ಪ್ರತ್ಯಕ್ಷತಃ ಮಾಡಿದ್ದೇವೆ, ನೀವು ಮನಸ್ಸಿನಿಂದ ಮಾಡಿದ್ದೀರಿ. ಕೂತ್ಕೊಂಡು ನೀವು ಪೂಜೆಯನ್ನು ನೋಡಿದ್ರಿ ಅಂದರೆ ನೀವು ಮಾಡಿದಂತೆ ಅರ್ಥ. ಕಾಳಿದಾಸ ನಾಟಕದ ಬಗ್ಗೆ ಹೇಳುವಾಗ ಅದನ್ನು ಚಾಕ್ಷುಷ ಯಾಗ ಎಂಬುದಾಗಿ ಕರೀತಾನೆ. ಅಂದರೆ ಕಣ್ಣಿಂದ ಮಾಡಬಹುದಾದ ಯಾಗ ಅದು. ನಾಟಕ ಅದು ಕಾಳಿದಾಸ ಬರೆದಂಥ ನಾಟಕಗಳು. ಅಂಥ ನಾಟಕಗಳನ್ನು ಆಡಿದರೆ ಅದನ್ನು ನೋಡುವುದೇ ಒಂದು ಯಾಗ. ಎಲ್ಲಿ ಕೈಕಾಲಿಂದ ಏನು ಮಾಡಿಲ್ವಲ್ಲ ಅಂದರೆ ಕಣ್ಣಿಂದಲೇ ಮಾಡುವಂಥ ಒಂದು ಯಾಗ ಅಂತ. ಹಾಗೆ ನೀವು ಕಣ್ಣಿನಿಂದಲೇ ಪೂಜೆ ಮಾಡಿದ್ರಿ, ಮನಸ್ಸಿನಿಂದಲೇ ಪೂಜೆ ಮಾಡಿದ್ರಿ. ಗುರು ಯಾರವನು, ಗುರು ಮಾಡಬೇಕಾದ ಕಾರ್ಯ ಏನು ಎಂಬುದನ್ನು ಆಲೋಚನೆ ಮಾಡುವಾಗ ಅದಕ್ಕೆ ತುಂಬ ತಿಳ್ಕೊಳ್ಳಿಕ್ಕಿದೆ, ತುಂಬ ಹೇಳಲಿಕ್ಕಿದೆ, ಮುಗಿಯುವಂಥದ್ದಲ್ಲ. ಆದರೆ ಒಂದು ಸಂಗತಿಯನ್ನು ಎತ್ತಿ ಹೇಳುವಂಥ ಮನಸ್ಸು ನಮ್ಮದು. ಗುರು ಅಂದರೆ ಯಾರಿಗೆ ಸರಿ ಯಾವುದು ಅಂತ ಗೊತ್ತೋ ಅವನು ಗುರು. ಸರಿ ಯಾವುದು ಅಂತ ಗೊತ್ತಿರಬೇಕು, ತಪ್ಪು ಯಾವುದು ಅಂತ ಗೊತ್ತಿರಬೇಕು. ಆ ಗೊತ್ತಿರುವಿಕೆ ಅನ್ನೋದು ಕೇವಲ ಪುಸ್ತಕ ಜ್ಞಾನವಾಗಿರಬಾರ್ದು, ಅನುಭವಪೂರ್ವಕವಾಗಿರಬೇಕು. ಹಾಗೆ ಸರಿಯನ್ನು ಬಲ್ಲವನು, ಆದರೆ ಸರಿಯನ್ನು ತಿಳಿದ ಮಾತ್ರಕ್ಕೆ ಅವನು ಗುರುವಾಗೋದಿಲ್ಲ, ಜ್ಞಾನಿ ಆಗ್ತಾನೆ ಅಷ್ಟೆ. ಸರಿಯನ್ನು ಅರಿತವರೆಲ್ಲ ಗುರುಗಳಲ್ಲ, ಜ್ಞಾನಿಗಳು. ಗುರು ಯಾರು ಅಂದರೆ ಸರಿಯನ್ನು ಬಲ್ಲವನು ಮಾತ್ರ ಅಲ್ಲ, ಸರಿಯನ್ನು ತೋರುವವನು, ಸರಿಯ ದಾರಿಯನ್ನು ತೋರುವವನು, ಗುರಿ ಸೇರುವ ಸರಿದಾರಿಯ ತೋರುವ ಸ್ವಭಾವವುಳ್ಳವನು, ಅವನು ಗುರು. ಗುರುವಿನ ಕಾರ್ಯ ಏನು ಅಂದರೆ ಸರಿ ಯಾವುದು ಅಂತ ಸಾರಿ ಹೇಳಬೇಕು, ಮೆತ್ತಗೆ ಹೇಳೋದಲ್ಲ.
ಹೃದಯದ ಭಿತ್ತಿಯಲ್ಲಿ ಅದು ಅಚ್ಚಳಿಯದಂತೆ ಅಚ್ಚೊತ್ತಬೇಕು, ಹಾಗೆ ಹೇಳುವವನು ಗುರು ಅಂತ. ಎಲ್ಲ ಗುರುಗಳು ಹೀಗೆ ತಮ್ಮ ಬದುಕನ್ನು ಮಾಡಿದ್ದಾರೆ. ಇಂದು ಪೂಜಿತರಾದ ಗುರುಗಳು ಅದಕ್ಕೆ ಅಪವಾದ ಏನೂ ಇಲ್ಲ. ಇಂದು ಯಾರನ್ನು ಪೂಜೆ ಮಾಡಿದ್ವು ಅಂದರೆ ಶ್ರೀಕೃಷ್ಣನನ್ನು ಪೂಜೆ ಮಾಡಿದ್ವು. ಮಧ್ಯದಲ್ಲಿ ಶ್ರೀಕೃಷ್ಣ, ಸುತ್ತ ಅನೇಕಾನೇಕ ಗುರು ದೇವ ವೃಂದ. ಕೃಷ್ಣ ಅವನು ಹುಟ್ಟಿದ್ದು ಸೆರೆಮನೆಯಲ್ಲಿ, ಕ್ಷತ್ರಿಯ ವಂಶದಲ್ಲಿ, ಶಾಪಗ್ರಸ್ತವಾದಂಥ ಒಂದು ಕ್ಷತ್ರಿಯ ವಂಶ, ಯದುವಂಶ, ಅಲ್ಲಿ ಹುಟ್ಟಿದವನು. ಮಳೆಗಾಲದ ಮಧ್ಯರಾತ್ರಿ ಘೋರ ಮಳೆಯ ಮಧ್ಯದಲ್ಲಿ ಅವನು ಕಡಾಂತಕಾಲದ ನಡುವೆ ಚಿಜ್ಯೋತಿಯಂತೆ ಹುಟ್ಟಿದವನು ಕೃಷ್ಣ. ಬೆಳೆದಿದ್ದು ಗೊಲ್ಲರ ಮಧ್ಯದಲ್ಲಿ, ದೊರೆಯಾಗಲಿಲ್ಲ ಎಂದೂ ಕೂಡ. ಆದರೆ ಅದೆಷ್ಟೋ ಜನರನ್ನು ದೊರೆಗಳಾಗಿ ಮಾಡ್ತಾನೆ, ಎಷ್ಟೋ ದೊರೆಗಳನ್ನು ಅವರು ಯೋಗ್ಯರಲ್ಲ ಅಲ್ಲಿರಲಿಕ್ಕೆ, ಅವ್ರನ್ನ ಇಳಿಸ್ತಾನೆ. ಎರಡನ್ನು ಕೂಡ ಅವನು ಮಾಡಿದ್ದಾನೆ. ಎಲ್ಲಪ್ಪ ಹೇಗಪ್ಪ ಗುರು ಇವನು ಅಂತಂದರೆ ಅವನಂತಹ ಗುರು ಬೇರೆ ಯಾರೂ ಇಲ್ಲ. ಯಾಕೆಂದರೆ ಗೀತೆಯಂಥ ಉಪದೇಶ ಬೇರೆ ಯಾವುದೂ ಇಲ್ಲ. ಗೀತೆಗಿಂತ ಶ್ರೇಷ್ಠವಾದ ಉಪದೇಶ ಉಂಟ ಈ ಜಗತ್ತಿನಲ್ಲಿ ಅಂದರೆ ಸಾಧ್ಯವೇ ಅಲ್ಲ ಇರಲಿಕ್ಕೆ. ಅಂತಹ ಗೀತೆಯನ್ನು ಬೋಧಿಸಿದವನು ಕೃಷ್ಣನ್ ಒಂದೇ ಜಗದ್ಗುರುಮ್ಮ ಎಂಬುದಾಗಿ ಹೇಳುವಂತೆ ಆಯಿತು. ಆ ಗೀತೆಯ ಒಂದು ಸಾರ ಸ್ವಾರಸ್ಯ ಆಗಿದೆ ಅಂತ. ಹಾಗಾಗಿ ಗೀತೆಯಡಿ ಕೃಷ್ಣ ಮಾಡಿದ್ದೇನೆಂದ್ರೆ ಯಾವುದು ಸರಿ ಅಂತ ಹೇಳಿದ್ದು. ಅರ್ಜುನನಿಗೆ ತತ್ಕಾಲಕ್ಕೂ ಹೇಳಿದಾನೆ, ಮಾಡು ಯುದ್ಧವನ್ನ, ಇದೇ ಸರಿ ಈಗ ಅಂತ. ಇನ್ನೆದುರು ಅಜ್ಜ, ಚಿಕ್ಕಪ್ಪ, ದೊಡ್ಡಪ್ಪ, ಗುರುಗಳು, ಬಂಧುಗಳು, ಬಾಂಧವರು, ಅಣ್ಣ ತಮ್ಮದ್ರು ಎಲ್ಲರೂ ಇರ್ಬೋದು, ಆದರೆ ಶಸ್ತ್ರವನ್ನು ಎತ್ತು, ಅದೇ ಸರಿ ಈಗ ಅಂತ. ಸತ್ಕಾಲದ ಧರ್ಮ ಅದು. ಆದರೆ ಗೀತೆಯಲ್ಲಿ ನರನಿಗೆ ಮಾತ್ರ ಅಲ್ಲ, ನರರೆಲ್ಲರಿಗೂ ಕೂಡ ಅವರಿಗೆ ಯಾವಾಗ ಏನೇನು ಸರಿ ಅನ್ನೋದೆಲ್ಲದನ್ನು ಕೂಡ ಇಡೀ ಬದುಕಿಗೆ ಬೇಕಾಗುವಂಥದ್ದು ಎಲ್ಲವುದನ್ನು ಕೂಡ ಅಲ್ಲಿ ಅಳವಡಿಸಿ ಕೃಷ್ಣ ಕೊಟ್ಟಿದ್ದಾನೆ. ಹಾಗಾಗಿ ಕೃಷ್ಣ ಮಾಡಿದ್ದು ಅದೇ. ಸದಾ ಕಾಲವೂ ಕೃಷ್ಣ ಅವನು ಗೀತೆಯಲ್ಲೂ ಅದನ್ನೇ ಹೇಳಿದ್ದು. ಅವನ ಬದುಕಿನಲ್ಲಿ ಸಂದರ್ಭ ಬಂದಾಗಲೆಲ್ಲ ಇದು ಸರಿ, ಹೀಗೆ ಹೋಗಿ ಇದನ್ನು ಮಾಡಿ ಹೇಳಿದ್ದಾನೆ. ವ್ಯಾಸರ ಪೂಜೆ ಆಗಿದೆ ಇವತ್ತು. ಶ್ರೀಕೃಷ್ಣನ ಬಲಭಾಗದಲ್ಲಿ ವ್ಯಾಸರ ಪೂಜೆ, ಶಿಷ್ಯರ ಸಹಿತರಾಗಿರ್ತಕ್ಕಂಥ ವ್ಯಾಸರ ಪೂಜೆ ಇವತ್ತು ಆಗಿದೆ. ಅವರು ಉದ್ಘೋಷ ಮಾಡ್ತಾರೆ, ಎರಡೂ ಕೈ ಮೇಲೆತ್ತಿ ನಾನು ಕೂಗಿ ಹೇಳ್ತಾ ಇದ್ದಾನೆ. ಯಾಕೆ ಯಾರೂ ಕೇಳಿಸ್ಕೊಳ್ತಾ ಇಲ್ಲ? ಏನಪ್ಪ ಕೂಗಿ ಹೇಳಿದ್ದು ಅಂದ್ರೆ, ಧರ್ಮದಿಂದಲೇ ಸಂಪತ್ತು, ಧರ್ಮದಿಂದಲೇ ಸುಖ. ಯಾಕೆ ನೀವು ಧರ್ಮವನ್ನು ಆಶ್ರಯಿಸ್ತಾ ಇಲ್ಲ? ಸುಖದ ಹಿಂದೆ ಓಡ್ತಾ ಇದ್ದೀರಿ, ಸಂಪತ್ತಿನ ಹಿಂದೆ ಓಡ್ತಾ ಇದ್ದೀರಿ. ಅದೆರಡು ಧರ್ಮದಿಂದಲೇ ಸಿದ್ಧ ಆಗುವಂಥದ್ದು, ಜೊತೆಯಲ್ಲಿ ಮೋಕ್ಷವು ಕೂಡ. ಸ ಕಿಮರ್ಥಂ ನ ಸೇವ್ಯತೆ ಧರ್ಮಾತ್ ಅರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ. ಅಲ್ಲಿಂದ ಎಲ್ಲವೂ ಯಾಕೆ ನೀವು ಧರ್ಮವನ್ನು ಬಿಡ್ತಾ ಇದ್ದೀರಿ ಅಂತ ಕೂಗಿ ಹಿಡಿದ್ರು ಯಾರೂ ಕೇಳಿಸ್ಕೊಳ್ತಾ ಇಲ್ಲ. ಯಾರೂ ಕೇಳಿಸ್ಕೊಳ್ದೇ ಇದ್ರೂ ಕೂಡ ವ್ಯಾಸರು ಮಾಡಿದ್ದೇನೆಂದ್ರೆ ಸರಿ ಯಾವುದು ಅಂತ ಕೂಗಿ ಹೇಳಿದ್ದು. ಕೇವಲ ಕೂಗಿ ಹೇಳಿದ್ದು ಮಾತ್ರ ಅಲ್ಲ, ಅವರು ಅಕ್ಷರ ರೂಪದಲ್ಲಿ ಕೊಟ್ಟಿದ್ದು ಒಂದು ಪರ್ವತ ಆಗ್ಬೋದು ಅಂತ. ವ್ಯಾಸರು ಬದುಕಿನ ಸರಿಗಳು ತಪ್ಪುಗಳು ಅದನ್ನು ನಿರೂಪಿಸಿ ಕೊಟ್ಟಿರುವಂಥದ್ದು ಇದೆಯಲ್ಲ, ಕೇವಲ ಮಹಾಭಾರತವೇ ಲಕ್ಷಾಧಿಕ ಶ್ಲೋಕಗಳದ್ದು, 18 ಮಹಾಪುರಾಣಗಳಿರ್ಬೋದು, ಉಪಪುರಾಣಗಳಿರ್ಬೋದು. ಅದಕ್ಕೆ ಆದಿ ಅಂತ್ಯಗಳಿಲ್ಲ. ಅಷ್ಟು ದೊಡ್ಡ ಸಾಹಿತ್ಯ ರಾಶಿ ಏನಪ್ಪ ಒಟ್ಟು ಹೇಳಿದ್ದು ಅಂದ್ರೆ ಇದು ಸರಿ ಇದು ತಪ್ಪು ಅಂತ ನಿರ್ಭಿಡಿಯಾಗಿ ನಿರ್ದಿಷ್ಟವಾಗಿ ಅವರು ಹೇಳಿದ್ದಾರೆ ವ್ಯಾಸರು ಅಂತ. ಅವರ ಪೂಜೆ ಇಂದು ನೆರವೇರಿದೆ. ಹಾಗೆ ಶಂಕರಾಚಾರ್ಯರ ಪೂಜೆ ನೆರವೇರಿದೆ. ಕೃಷ್ಣನ ಎಡಭಾಗದಲ್ಲಿ ಶಂಕರಾಚಾರ್ಯರ ಪೂಜೆ, ಸಶಿಷ್ಯರಾದ 400 ಶಿಷ್ಯರೊಂದೊಳಗೂಡಿರ್ತಕ್ಕಂಥ ಶಂಕರಾಚಾರ್ಯರ ಪೂಜೆ ನೆರವೇರಿದೆ. ಶಂಕರಾಚಾರ್ಯರು ಮಾಡಿದ್ದೇನು ಅಂದರೆ, ಅವರು ತಮ್ಮ ಜೀವನಡಿ ಸರಿಯನ್ನೇ ಸಾರಿದ್ರು, ಅನುಕೂಲ ವಾತಾವರಣ ಇರಲಿಲ್ಲ, ನಮ್ಮವರೆಲ್ಲ ಪರಕೀಯರಾಗ್ಬಿಟ್ಟಿದ್ರು. ಸನಾತನ ಧರ್ಮಾವಲಂಬಿಗಳಾದ ಜನರು ಸನಾತನ ಧರ್ಮವನ್ನ ತೊರೆದು ವಿಧರ್ಮಗಳನ್ನು ಆಶ್ರಯಿಸಿದ್ರು, ವಿಮತಗಳನ್ನು ಆಶ್ರಯಿಸಿದ್ರು. ಅದಕ್ಕೆ ರಾಜಾಶ್ರಯ ಕೂಡ ಇತ್ತು. ಅಂಥವರಿಗೆ ಯಾರು ವೇದಗಳನ್ನು ಶಾಸ್ತ್ರಗಳನ್ನು ಬಿಟ್ಟು ವಿಧರ್ಮಗಳಿಗೆ ಮೊರೆ ಹೊಕ್ಕಿದಾರೋ ಅಂಥ ಜನಗಳಿಗೆ, ವಿಧರ್ಮಗಳಿಗೆ, ವಿಮತಗಳಿಗೆ
ರಾಜಾಶ್ರಯ ಇತ್ತು. ಶಂಕರಾಚಾರ್ಯರು ಏಕಾಂಗಿಯಾಗಿದ್ರು, ಚಿಕ್ಕವರಾಗಿದ್ರು, ಚಿಕ್ಕ ವಯಸ್ಸು ಕೂಡ. ಅಂತ ಅವರಲ್ಲೇನು ಸೈನ್ಯ ಇರಲಿಲ್ಲ, ಸನ್ಯಾಸಿಗಳಾಗಿದ್ರು ಅವರು. ಅಂಥ ಶಂಕರಾಚಾರ್ಯರು ಇಡೀ ಭಾರತವನ್ನು ಸಂಚಾರ ಮಾಡಿದ್ದೇನಪ್ಪ ಅಂದರೆ ಇದು ಸರಿ ಎಂಬುದಾಗಿ ಸಾರಿ ಹೇಳಿದ್ದು. ಜ್ಞಾನವೇ ದೊಡ್ಡದು, ಜ್ಞಾನಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ. ಭಗವಂತ ದೂರ ಇಲ್ಲ, ಅವನು ನಮ್ಮೊಂದಿಗೆ ಅದ್ವೈತವಾಗಿದ್ದಾನೆ. ನಾವೇ ಅವನು, ಅವನೇ ನಾವು ಎನ್ನುವಂತ ಇದ್ದಾನೆ. ಕಣ್ತಿರದ ನೋಡಿ ಎಂಬುದಾಗಿ ಇಡೀ ದೇಶಕ್ಕೆ ಅವರು ಸಾರಿ ಹೇಳಿದರು. ಗ್ರಂಥಗಳನ್ನು ಕೂಡ ರಚನೆ ಮಾಡಿದರು. ಮಾತ್ರವಲ್ಲ, ಮಠಗಳನ್ನು ಸ್ಥಾಪನೆ ಮಾಡಿದರು. ಯಾಕೆಂದ್ರೆ ಮುಂದೂ ಈ ಕಾರ್ಯ ಮುಂದುವರಿಯಬೇಕು. ಸರಿ ಯಾವುದು ಎಂಬುದನ್ನು ಸಾರಿ ಹೇಳುವ ಕಾರ್ಯ, ಸಮಾಜಕ್ಕೆ ಸಾರಿ ಹೇಳುವ ಕಾರ್ಯ ಇನ್ನು ಮುಂದೆಯೂ ನಡೀಬೇಕು. ಈ ಕಾರಣಕ್ಕೋಸ್ಕರವಾಗಿ ಅವರು ದೇಶದ ಉದ್ದಗಲಗಳಲ್ಲಿ ಮಠಗಳನ್ನು ಸ್ಥಾಪನೆ ಮಾಡಿದರು. ರಾಮಚಂದ್ರಾಪುರ ಮಠವು ಕೂಡ ಅದೇ. ಅವರು ನೆಟ್ಟ ಒಂದು ಗಿಡ, ಶಂಕರಾಚಾರ್ಯರು ನೆಟ್ಟಿರ್ತಕ್ಕಂಥ ಒಂದು ಗಿಡ, ಅದು ಮರವಾಗಿದೆ, ಹೂವು ಹಣ್ಣುಗಳನ್ನು ಬಿಟ್ಟಿದೆ, ನೆರಳು ಕೊಟ್ಟಿದೆ. ಮಠದ ಉದ್ದೇಶ ಏನಪ್ಪಾ ಅಂದ್ರೆ, ಶಂಕರಾಚಾರ್ಯರ ಉದ್ದೇಶ ಏನಾಗಿತ್ತೋ ಅದೇ ಮಠದ ಉದ್ದೇಶ. ಏನಲ್ಲ ಅಂದ್ರೆ ಈ 100 ದೇಶಗಳಲ್ಲಿ ಶಾಖೆಗಳನ್ನು ಸ್ಥಾಪನೆ ಮಾಡುವುದು, ನಮ್ಮ ಮಠದ ಶಾಖೆಗಳನ್ನು ಸ್ಥಾಪನೆ ಮಾಡುವುದು ಇದಲ್ಲ. ಶಂಕರಾಚಾರ್ಯರು ಇದಕ್ಕಾಗಿ ಮಠಗಳನ್ನು ಸ್ಥಾಪನೆ ಮಾಡಲಿಲ್ಲ. ಅಥವಾ ಒಂದಿಷ್ಟು ಮಠವನ್ನು ಸಂಪದ್ಭರಿತ ಮಾಡುವಂಥದ್ದು, ಮಠದಲ್ಲಿ ಚಿನ್ನ ಬೆಳ್ಳಿ ಮುತ್ತು ರತ್ನಗಳನ್ನು ತುಂಬಿಸುವಂಥದ್ದು, ಮಠದ ಕೀರ್ತಿ ಜಗದಗಲ ಹರಡುವಂತೆ ಮಾಡುವಂಥದ್ದು, ಇದು ಯಾವುದೂ ಅಲ್ಲ. ಯಾವುದು ಅಂದ್ರೆ ಧರ್ಮ ಪ್ರಸಾರ, ಬದುಕಿನಲ್ಲಿ ಸರಿ ಯಾವುದು ತಪ್ಪು ಯಾವುದು ಎಂಬುದನ್ನು ಸಾರಿ ಸಮಾಜಕ್ಕೆ ಹೇಳಿ. ಈ ಕಾರಣಕ್ಕಾಗಿ ಶಂಕರಾಚಾರ್ಯರು ಮಠವನ್ನ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಅದಾದರೆ ಆ ಕಾರ್ಯ ಆದಂತೆ, ಸ್ಥಾಪಕರ ಉದ್ದೇಶ ಈಡೇರದಂತೆ, ಅದಾಗದೇ ಇದ್ರೆ ಅವರ ಉದ್ದೇಶ ಈಡೇರದಂತೆ ಆಗಲಿಲ್ಲ ಅಂತ. ಹಾಗಾಗಿ ಸನಾತನ ಧರ್ಮದ ಭಾರತೀಯ ಸಂಸ್ಕೃತಿಯ ರಕ್ಷಣೆ ಆಗಬೇಕು. ಯಾಕೆ ಆಗಬೇಕು ಅಂದ್ರೆ ಅದು ಸರಿಯನ್ನು ಸಾರ್ತಾ ಇದೆ ಅಂತ. ಯಾವುದು ಸರಿ ಜೀವನದಲ್ಲಿ, ಯಾವುದು ತಪ್ಪು, ಹೇಗೆ ಬದುಕಬೇಕು, ಹೇಗೆ ಬದುಕಬಾರ್ದು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದೆ. ತುಂಬಾ ಉಪಕಾರ. ಒಂದು ಜೀವಿ ಈ ಈ ಈ ಭವವನ್ನು ಮೀರಿ ಮೋಕ್ಷವನ್ನು ಪಡಿಬೇಕು, ಅಪುನರ್ಭವವನ್ನು ಪಡಿಬೇಕು ಅಂತಾದ್ರೆ ಅದೇ ದಾರಿ. ಇಲ್ಲಿ ನೆಮ್ಮದಿಯಾಗಿ ಬಾಳಬೇಕು ಅಂದ್ರೂ ಕೂಡ ಅದೇ ದಾರಿ. ಅದನ್ನ ಈ ಧರ್ಮ ಸಂಸ್ಕೃತಿಗಳು ನಿರೂಪಣೆ ಮಾಡಿದ್ದಾವೆ. ಹಾಗಾಗಿ ಆ ಧರ್ಮ ಸಂಸ್ಕೃತಿಗಳನ್ನ ಉಳಿಸಿ ಬೆಳೆಸಿ ಪಸರಿಸಿ, ಅದೇ ಕಾರಣಕ್ಕಾಗಿ ಶಂಕರಾಚಾರ್ಯರು ರಾಮಚಂದ್ರಾಪುರ ಮಠವನ್ನ ಸ್ಥಾಪನೆ ಮಾಡಿದ್ರು. ಹಾಗಾಗಿ ಮಠದ ಉದ್ದೇಶವೂ ಅದೇ, ಚಾತುರ್ಮಾಸ್ಯದ ಉದ್ದೇಶವೂ ಕೂಡ ಅದೇ ಅಂತ. ಎಷ್ಟು ದೂರ ಯಾಕೆ ಬಂದು ಅಂದ್ರೆ, ಚಾತುರ್ಮಾಸ್ಯ ಯಾಕೆ ಅಂದ್ರೆ ಇದೇ ಕಾರಣಕ್ಕಾಗಿ. ಈ ಅವಧಿಯಲ್ಲಿ ನೀವೆಲ್ಲ ಇಲ್ಲಿ ಬರ್ತೀರಿ, ನಿಮಗೆಲ್ಲ ಸಿಹಿ ಕೊಟ್ಟು ಕಳಿಸೋಣವಾ ಅಂದ್ರೆ ಹೌದು, ಸಿಹಿ ಕೊಟ್ಟು ಕಳಿಸ್ಬೇಕು. ಆದ್ರೆ ಕೇವಲ ಬಾಯಿಗೆ ಸಿಹಿ ಕೊಟ್ಟು ಸಾಲದು, ಜೀವಕ್ಕೂ ಸಿಹಿಯನ್ನು ಕೊಡ್ಬೇಕಲ್ಲ, ಜೀವನಕ್ಕೂ ಸಿಹಿಯನ್ನು ಕೊಡ್ಬೇಕಲ್ಲ. ಕೆಲವು ಸಿಹಿಗಳು ಹೇಗಿರ್ತವೆ ಅಂದ್ರೆ ಆಮೇಲೆ ಕಹಿ ಆಗ್ತವೆ ಅವು, ತಿನ್ನುವಾಗ ಸಿಹಿ ಆಮೇಲೆ ಕಹಿ. ಕೆಲವು ಕಹಿಗಳು ಹೇಗಿರ್ತವೆ ಅಂದ್ರೆ ಆಮೇಲೆ ಸಿಹಿ ಆಗ್ತವೆ ಅವು. ಈಗ ನೀವು ನೆಲ್ಲಿಕಾಯಿಯನ್ನು ತಿಂದ್ರೆ ತಿನ್ನುವಾಗ ಒಂದು ರುಚಿ, ಆಮೇಲೆ ನೀರು ಕುಡೀರಿ. ನೆಲ್ಲಿಕಾಯಿಯಲ್ಲಿ ಎಲ್ಲ ರಸಗಳು ಇವೆ ಅಂತ ಆಯುರ್ವೇದ ಹೇಳ್ತದೆ. ಎಲ್ಲ ರಸಗಳು ಕೂಡ ಇದಾವೆ ನೆಲ್ಲಿಕಾಯಿಯಲ್ಲಿ. ಮೇಲ್ನೋಟಕ್ಕೆ ಏನು ಗೊತ್ತಾಗೋದಿಲ್ಲ. ಮೇಲ್ನೋಟಕ್ಕೆ ಹುಳಿಯೊಂದು ಮುಖ್ಯವಾಗಿ ಗೊತ್ತಾಗ್ತದೆ, ನೆಲ್ಲಿಕಾಯಿಯಲ್ಲಿ ಒಗರು ಗೊತ್ತಾಗ್ತದೆ, ಸಿಹಿ ಗೊತ್ತಾಗೋದಿಲ್ಲ. ಇದೇ ಅಂತ ಗೊತ್ತಾಗೋದು ಯಾವಾಗ ಅಂದ್ರೆ ಆಮೇಲೆ ನೀರು ಕುಡಿದ್ರೆ ಸಿಹಿ ಇತ್ತು. ನೀರಲ್ಲೇನು ಸಿಹಿ ಇಲ್ಲ, ನೀರಿನದ್ದಲ್ಲ ಅದು. ಸುಮ್ಮನೆ ನೀರು ಕುಡಿದ್ರೆ ನೀರು ಸಿಹಿ ಆಗೋದಿಲ್ಲ ನಿಮ್ಗೆ. ಅದು ನೆಲ್ಲಿಕಾಯಿ ತಿಂದು ನೀರು ಕುಡಿದಾಗ ಸಿಹಿ ಆಗೋದು. ಯಾಕೆ ಅಂದ್ರೆ ಅದು ಸ್ವಂತದ್ದಲ್ಲ, ಅದು ನೀರಿನದ್ದಲ್ಲ, ಅದು ನೆಲ್ಲಿಕಾಯಿಯದ್ದು ಅಂತ. ಅದನ್ನ ಇದು ಅಭಿವ್ಯಕ್ತಿ ಮಾಡಿದೆ. ನೆಲ್ಲಿಕಾಯಲ್ಲಿ ಇರ್ತಕ್ಕಂಥ ಸಿಹಿಯನ್ನ ಅದು ಗುಪ್ತವಾಗಿ ಸುಪ್ತವಾಗಿ ಇತ್ತಲ್ಲ, ಅದನ್ನು ಅಭಿವ್ಯಕ್ತ ಮಾಡಿದ್ದು ನೀರು ಅಂತ. ಹಾಗೆ ನೆಲ್ಲಿಕಾಯಿ, ಒಂದು ನೆಲ್ಲಿಕಾಯಿಯ ಉದಾಹರಣೆಯನ್ನು ನಾವು ನಿಮಗೆ ಕೊಟ್ಟು, ಈ ಮಠದ ಉದ್ದೇಶವಾಗಲಿ ಚಾತುರ್ಮಾಸ್ಯದ ಉದ್ದೇಶವಾಗಲಿ ಸಿಹಿಯನ್ನು ಕೊಡೋದೇ ಹೋದಾದ್ರೂ ಕೂಡ ಎಂಥ ಸಿಹಿಯನ್ನ ಅಂದ್ರೆ ಮುಂದಕ್ಕೆ ಸಿಹಿ ಆಗ್ಬೇಕು. ಅದು ಈಗ ಸಿಹಿಯಾಗಿ ಮುಂದೆ ಕಹಿ ಆದ್ರೂ ಉಪಯೋಗ ಏನೂ ಇಲ್ಲ. ಕೆಲವು ಸಿಹಿಗಳು ಹೇಗಿರ್ತವೆ ಅಂದ್ರೆ ನೀವು ನಿಮ್ಮನ್ನ ವೈದ್ಯರ ಮನೆಗೆ ಕಳುಹಿಸಿಕೊಡ್ತೇವೆ, ಆಮೇಲೆ ಸ್ವಲ್ಪ ಇನ್ನು ಉಪೇಕ್ಷೆ ಮಾಡಿದ್ರೆ ಯಮನ ಮನೆಗೂ ಕಳುಹಿಸಿಕೊಡ್ತೇವೆ, ಅಂತ ಸಿಹಿಗಳಿರ್ತವೆ ಅಂತ. ಅದೆಲ್ಲ ಮಠ ಕೊಡ್ಬೇಕಾಗಿರುವಂಥದ್ದು ಉಳಿಯುವಂಥ ಸಿಹಿ, ಮುಂದಕ್ಕೂ ಸಿಹಿಯಾಗಿರ್ಬೇಕು. ಆಯುರ್ವೇದ ಅದನ್ನೇ ಹೇಳುತ್ತೆ. ಈಗ ತಿನ್ನುವಾಗ ಸಿಹಿ ಆದ್ರೆ ಸಾಲದು,
ಹೊಟ್ಟೆಗೆ ಹೋದ್ಮೇಲೆ ಏನಾಯ್ತು ನೋಡಿ ಅಂತ ವಿಪಾಕ ವಿಪಾಕ ಅನ್ನೋ ಶಬ್ದವನ್ನ ಅವರು ಅದಕ್ಕೆ ಬಳಸ್ತಾರೆ. ಈಗ ಅಕ್ಕಿ ಅಂತ ತಗೊಳ್ಳಿ, ನೀವು ಉಣ್ಣುವಾಗಲೂ ಸಿಹಿ, ಉಂಡ ನಂತರವೂ ಕೂಡ ಅದರ ವಿಪಾಕ ಸಿಹಿಯೇ ಹೌದು. ಆದ್ರೆ ನೀವು ಬಾಳೆಹಣ್ಣು ತಿಂದ್ರೆ ತಿನ್ನುವಾಗ ಸಿಹಿ ಅದು, ಅದರ ಹೊಟ್ಟೆಗೆ ಹೋದ್ಮೇಲೆ ಹುಳಿ ಅದು, ಆಮೇಲೆ ಸಿಹಿ ಅಲ್ಲ, ನಮ್ಗೆ ಗೊತ್ತೇ ಆಗೋದಿಲ್ಲ ಆಮೇಲೆ ಏನಾಯ್ತು ಅಂತ. ಹಾಗೆ ಮಠಗಳು ಶಾಶ್ವತವಾದ ಸಿಹಿಯನ್ನ, ಮುಂದಕ್ಕೆ ಸಿಹಿ ಆಗುವಂಥದ್ದು, ಸಾತ್ವಿಕ ಸಿಹಿ, ಸಾತ್ವಿಕ ಸುಖ ಎನ್ನುವಂಥದ್ದು, ಈಗ ದುಃಖ ಮುಂದಕ್ಕೆ ಸುಖ ಎನ್ನುವಂಥದ್ದು, ಅಂಥದ್ದನ್ನ ಮಠಗಳು ಕೊಡಬೇಕಾಗ್ತದೆ ಅಂತ. ರಾಮಚಂದ್ರಾಪುರ ಮಠದ ಉದ್ದೇಶವೂ ಕೂಡ ಅದೇ, ಚಾತುರ್ಮಾಸ್ಯಗಳ ಉದ್ದೇಶವೂ ಅದೇ, ಅನ್ನಬ್ರಹ್ಮ ಚಾತುರ್ಮಾಸ್ಯದ ಉದ್ದೇಶವೂ ಕೂಡ ಅದೇ. ಸರಿಯನ್ನು ಸಾರಿ ಹೇಳುವಂಥದ್ದು. ತಪ್ಪು ಮಾಡಲಿಕ್ಕೆ ಧೈರ್ಯ ಬೇಕು, ಯಾಕೆಂದ್ರೆ ತಪ್ಪು ಮಾಡ್ಲಿಕ್ಕೂ ಧೈರ್ಯ ಬೇಕಲ್ವಾ. ಈ ಕಳ್ಳತನ ಮಾಡ್ಬೇಕು ಅಂದ್ರೆ ಎಲ್ರಿಗೂ ಧೈರ್ಯ ಬರೋದಿಲ್ಲ ಕಳ್ಳತನ ಮಾಡೋದಕ್ಕೆ. ಸುಳ್ಳು ಹೇಳಬೇಕು ಅಂದ್ರೆ ಎಷ್ಟೋ ಜನರಿಗೂ ಧೈರ್ಯವೇ ಬರೋದಿಲ್ಲ. ಒಳ್ಳೆಯವರವರೆಲ್ಲ ಒಳ್ಳೆ ಸಂಸ್ಕಾರ ಇರೋಂತ ಅರ್ಥ ಅದಕ್ಕೆ. ಹಾಗೆ ತಪ್ಪು ಮಾಡಲಿಕ್ಕೆ ಧೈರ್ಯ ಬೇಕು, ಆದ್ರೆ ಸರಿಯಾದದನ್ನು ಮಾಡಲಿಕ್ಕೆ ಜಾಸ್ತಿ ಧೈರ್ಯ ಬೇಕಂತೆ. ಅದಕ್ಕಿಂತ ಹೆಚ್ಚು ಧೈರ್ಯ ಬೇಕು ಸರಿ ಯಾವುದು ಎಂಬುದನ್ನು ಸಾರಿ ಹೇಳೋದಕ್ಕೆ. ಯಾಕೆಂದ್ರೆ ಯಾರು ಸರಿ ಯಾವುದು ಅಂತ ಸಾರಿ ಹೇಳ್ತಾರೋ ಅವರಿಗೆ ಶತ್ರುಗಳು ಹುಟ್ಕೊಳ್ತಾರೆ. ಯಾರು ಶತ್ರುಗಳು ಅಂದ್ರೆ ಅಧರ್ಮವೇ ಮೂಲ ಶತ್ರು, ಅದು ಬೇರೆ ಬೇರೆ ರೂಪದಲ್ಲಿ ತರೆಯುತ್ತದೆ. ಒಂದು ಕಡೆಯಿಂದ ಧರ್ಮ ಮೇಲೆ ಬಂತು ಅಂತ ಅನಿಸಿದ್ರೆ ಅಧರ್ಮ ಸುಮ್ಮನೆ ಇರೋದಿಲ್ಲ, ಯಾವುದೋ ವ್ಯಕ್ತಿಯನ್ನು ಆಶ್ರಯಿಸಿ ಒಂದು ವಿರೋಧವನ್ನು ಸೃಷ್ಟಿ ಮಾಡ್ಕೊಂಡು ಬರ್ತದೆ ಅದು. ಈಗ ರಾಮ ಈ ಭೂಮಿಗೆ ಬಂದ, ಪ್ರಪಂಚಕ್ಕೆಲ್ಲ ಅವನು ಧರ್ಮವನ್ನು ಕೊಡ್ತಾನೆ ಅಂತ ಆದಾಗ ಅಧರ್ಮ ಸುಮ್ಮನೆ ಇತ್ತಾ? ರಾವಣನ ಮೂಲಕ ಅಭಿವ್ಯಕ್ತ ಆಯ್ತು. ಸುಖ ಸುಮ್ಮನೆ ತನ್ನಷ್ಟಕ್ಕೆ ತಾನು ರಾಮ ವನವಾಸ ಮಾಡ್ತಾ ಇದ್ದಾಗ ಅಲ್ಲಿ ಚಿನ್ನದ ಕಿತ್ತಿಂಕೆ ತಂದು ಬಿಡ್ಬೇಕಾ? ಸೀತೆಯನ್ನು ಕದ್ದೊಯ್ಬೇಕಾ? ನೋಡಿ, ಇಲ್ಲಿ ಧರ್ಮ ಹೋಗಿ ಅಧರ್ಮದ ಮೇಲೆ ಯುದ್ಧ ಮಾಡಿದ್ದಲ್ಲ, ಅಂದ್ರೆ ಧರ್ಮ ದಂಡೆತ್ತಿ ಹೋಗಿರುವಂತದ್ದಲ್ಲ ಅಂತ. ಅಧರ್ಮ ಬಂದು ಕೆರಳಿಸಿದೆ, ಕೆದಕಿದೆ, ಕಾರಣ ಕೊಟ್ಟಿದೆ, ಕುಚೋದ್ಯ ಮಾಡಿದೆ ಅದು ಅಂತ. ಆಮೇಲೆ ಧರ್ಮ ಪ್ರತಿಕ್ರಿಯೆ ಕೊಡೋದು ಅನಿವಾರ್ಯ ಆಯಿತು ಅಂತ ಸಂದರ್ಭವನ್ನು ಸೃಷ್ಟಿ ಮಾಡಿದೆ ಅಂತ. ರಾಮ ಲಂಕೆಯ ಬಾಗಿಲಿನಲ್ಲಿ ನಿಂತು ಕೂಡ ರಾವಣನಿಗೆ ಹೇಳ್ತಾನೆ, ಸೀತೆಯನ್ನು ಮರಳಿ ಕೊಟ್ಬಿಡು, ಇಲ್ಲಿಗೆ ಮುಗಿಸ್ಕೊಂಡಿದ್ದಾನೆ ಅಂತ, ಯುದ್ಧ ಬೇಡ ಅಂತ. ಯುದ್ಧ ಬೇಕೇ ಬೇಕು ಅಂತ. ಯಾಕೆಂದ್ರೆ ಅದು ಅಧರ್ಮದ ಗುಣ, ಅಧರ್ಮದ ಸ್ವಭಾವ ಅಂತ. ನೀವು ಸರಿಯನ್ನು ಹೇಳ್ತಾ ಇದ್ದೀರಿ ಅಂತ ನಿಮ್ಗೆ ಗೊತ್ತಾಗೋದು ಹೇಗೆ ಅಂದ್ರೆ, 4 ಕಡೆಯಿಂದ ಬೇರೆ ಬೇರೆ ಧ್ವನಿಗಳು ಶುರುವಾಗ್ತವೆ ನಿಮ್ಮ ಸುತ್ತಮುತ್ತ ಎಲ್ಲ. ನಿಮ್ಮ ವಿರುದ್ಧ ಪಿತೂರುಗಳು ಶುರುವಾಗ್ತವೆ, ನಿಮ್ಮ ವಿರುದ್ಧ ಬೇರೆ ಬೇರೆ ರೀತಿಯ ಸಂಚುಗಳು ಶುರುವಾಗ್ತವೆ. ಇದೇನು ಅಂದ್ರೆ ನೀವು ಸರಿದಾರಲ್ಲಿದ್ದೀರಿ ಅಂತ ಅರ್ಥ. ಅಂದ್ರೆ ಯಾರ್ಯಾರ ಮೇಲೆ ಸಂಚಾಗಿದೆ ಅವರೆಲ್ಲ ಸರಿದಾರಲ್ಲಿದ್ದಾರೆ ಅನ್ನೋ ಅಭಿಪ್ರಾಯ ಹೇಳ್ತಾ ಇರುವಂತದ್ದಲ್ಲ. ಆದ್ರೆ ಯಾರು ಸರಿಯ ಪರವಾಗಿ ಇರ್ತಾನೋ ಅವನು ಇಂಥದ್ದನ್ನು ಎದುರಿಸ್ಬೇಕಾಗತ್ತೆ. ಹುಟ್ಟುವಾಗಲೇ ಸೆರೆಮನೆಯಲ್ಲಿ ಪ್ರಾರಂಭ ಆಯ್ತು ಶ್ರೀಕೃಷ್ಣನ ವಿರುದ್ಧ ಸಂಚುಗಳು, ಷಡ್ಯಂತ್ರಗಳು ಹುಟ್ಟುತ್ತಾ ಇದ್ದಂತೆ. ಇನ್ನು ಹುಟ್ಟಿಲ್ಲ, ಮೊದಲೇ ಸಂಚು ಸಿದ್ಧಾಗ್ಬಿಟ್ಟಿದೆ ಅಂತ. ಏನಪ್ಪಾ ಅಂತ ಹುಟ್ಟಿ ಅವನು 7-8 ವರ್ಷ ಆಗೋರೊಳಗಡೆ ಎಷ್ಟು ಜನ ರಾಕ್ಷಸರು ಬಂದು ಹೋಗಿದ್ದು ವೃಂದಾವನಕ್ಕೆ, ಲೆಕ್ಕ ಇದೆ ಅದಕ್ಕೆ. ಬೃಹದ್ವನಕ್ಕೆ, ವೃಂದಾವನಕ್ಕೆ ಎಷ್ಟು ಮಂದಿ ದುಷ್ಟರು ಬಂದು ಹೋದರು ಅಂತ. ಹಾಗಾಗಿ ಸರಿ ಯಾವುದು ಎಂಬುದನ್ನು ಸಾರಿ ಹೇಳೋದಕ್ಕೆ ಅತ್ಯಧಿಕ ಧೈರ್ಯ ಬೇಕಾಗ್ತದೆ ಅಂತ. ಆದ್ರೆ ಮಠಗಳು ಆ ಧೈರ್ಯವನ್ನು ಮಾಡಬೇಕು. ಕೆಲವು ಬಾರಿ ಏನಾಗ್ತದೆ ಅಂದ್ರೆ, ಮಠಗಳು ಕೂಡ ತಮ್ಮ ಶಿಷ್ಯರನ್ನು ಒಲಿಸಿ ಇಟ್ಕೊಳ್ಬೇಕು ಅಂತಾದ್ರೆ ಎಲ್ಲ ನಿಷ್ಠುರ ಸತ್ಯಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋ ತೀರ್ಮಾನ ಮಾಡುವಂತ ಪ್ರಮೇಯಗಳು ಇದು ಬಿಡ್ತವೆ. ಇದ್ದಿದ್ದನ್ನು ಇದ್ದಾಗ ಹೇಳಿದ್ರೆ ಶಿಷ್ಯರು ದೂರ ಹೋಗ್ತಾರೆ, ನಿಷ್ಠುರ ಆಗ್ಬೋದು ಅಂತ. ಹಾಗಾಗಿ ಆದಷ್ಟು ಎಲ್ಲ ಒಲಿಸ್ಕೊಂಡು ಹತ್ರ ಇಟ್ಕೊಳ್ಳೋಣ ಅಂತ. ಇಟ್ಕೊಂಡು ಏನಾಯ್ತು ಪ್ರಯೋಜನ ಅಂತ, ಇಟ್ಕೊಂಡು ಏನು ಅಂತ. ಹಾಗಾಗಿ ಮಠಗಳು ಸತ್ಯವನ್ನು ಸಾರಿ ಹೇಳೋರಾಗಬೇಕು, ಹೇಳಬೇಕಾಗಿದ್ದನ್ನ ಗಟ್ಟಿಯಾಗಿ ಹೇಳೋರಾಗಬೇಕು. ಅದಕ್ಕಾಗಿ ಜನ ದೂರ ಹೋಗ್ಬೋದು, ಜನ ಮೆಚ್ಚಲಾರರು, ಜನರಿಗೆ ಅದು ರುಚಿಸಲಾರದು ಅನ್ನೋದಕ್ಕೋಸ್ಕರವಾಗಿ ಅವರು ಬೇರೆ ಹಾದಿಯನ್ನು ಹಿಡಿಬಾರದು ಮಠಗಳು. ಯಾಕೆಂದ್ರೆ ಸರ್ವಸಂಗ ಪರಿತ್ಯಾಗಿಗಳೇ, ವಿರಕ್ತರೇ ಜನರನ್ನು ಒಲಿಸೋದರಲ್ಲಿ ನಿರತರಾದ್ರೆ ಬೇರೆ ಯಾರು ಈ ಪ್ರಪಂಚಕ್ಕೆ ಸತ್ಯವನ್ನು ಸಾರುವಂಥವ್ರು? ಶಂಕರಾಚಾರ್ಯರು ಯಾಕೆ ವಿರಕ್ತರನ್ನ ತಂದು ಪೀಠದಲ್ಲಿ ಕೂರಿಸ್ಬೇಕಾಯ್ತು ಅಂದ್ರೆ ಅವ್ರಿಗೇನು ಸ್ವಾರ್ಥ ಇಲ್ಲ ಅಂತ, ಭಯ ಆಮಿಷಗಳಿಲ್ಲ ಅವರಿಗೆ ಅಂತ. ಆ ಕಾರಣಕ್ಕೋಸ್ಕರವಾಗಿ ಅವರು ಅದನ್ನೇ ಮಾಡಿದ್ರೆ ಏನಪ್ಪಾ, ಈ ಜ್ಯೋತಿಷದಲ್ಲಿ ಒಂದು ನಿಯಮ ಇದೆ. ಈ ಜ್ಯೋತಿಷ್ಕ ದೈವಜ್ಞ ಏನಿದ್ದಾನೆ, ಈ ದೈವಜ್ಞ ಹಣಕ್ಕೆ ಆಸೆ ಮಾಡಬಾರ್ದಂತೆ. ಅವನಿಗೆ ಹಣ ಕೊಡಬಾರ್ದು ಅನ್ನೋ ಅಭಿಪ್ರಾಯ ಹೇಳ್ತಾ ಇರೋದಲ್ಲ, ಕೊಡ್ಬೇಕು, ಅದನ್ನು ಕೊಡಬೇಕು. ಅವನಿಂದ ಒಂದು ಸಲಹೆ ಪಡ್ಕೊಂಡ ಮೇಲೆ
ಕೊಡ್ಬೇಕು, ಅದನ್ನು ಕೊಡದಿದ್ರೆ ತಪ್ಪಾಗ್ತದೆ, ಪೃಚ್ಛಕನ ತಪ್ಪಾಗ್ತದೆ. ಆದರೆ ದೈವಜ್ಞ ಹಣದ ನಿರೀಕ್ಷೆ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದರೆ, ಹಣದ ನಿರೀಕ್ಷೆ ಮಾಡಿದರೆ ಅವರು ಜ್ಯೋತಿಷವನ್ನು ಹೇಳ್ಬೋದು, ಚೆನ್ನಾಗೇ ಹೇಳ್ಬೋದು, ಆದರೆ ಕರ್ಮವನ್ನು ಅನುಭವಿಸಬೇಕೆ ತಕ್ಕಂತೆ ಹೇಳ್ತಾನೆ ಅವನು. ಕರ್ಮವನ್ನು ತಪ್ಪಿಸಿಕೊಳ್ಳುವಂತೆ ಹೇಳಲಿಕ್ಕೂ ಆಗೋದಿಲ್ಲ. ಜ್ಯೋತಿಷ ಯಾತಕ್ಕೋಸ್ಕರ ಇದೆ ಅಂದರೆ, ಒಂದು ಕರ್ಮ ಬಂದು ಹೊಡಿತಾ ಇದೆ ಅಂದರೆ ಮೊದಲೇ ನೋಡಿ ಆ ಕರ್ಮದಿಂದ ತಪ್ಪಿಸಿಕೊಳ್ಳುವಂತೆ ದಾರಿ ತೋರಿಸ್ಬೇಕು. ಅದಕ್ಕೋಸ್ಕರವಾಗಿ ಜ್ಯೋತಿಷ ಇರುವಂಥದ್ದು. ಕರ್ಮಚಕ್ರದ ಬಾಧೆಯಿಂದ ತಪ್ಪಿಸಿಕೊಳ್ಳುವಂತೆ ಮಾರ್ಗದರ್ಶನ ಕೊಡಬೇಕು. ಅದಾಗೋದೇ ಇಲ್ಲ, ಆ ಕಡೆಗೆ ಹೋಗುವ ಹಾಗೆ ಮಾಡಿಬಿಡ್ತಾನೆ ಅವನು ಅಂತ. ಈ ರೀತಿಯಾಗಿ ಮಠಗಳು ಆಗಬಾರ್ದು ಅನ್ನೋದು ಸರಿಯಾದ ವಿಷಯ ಅಂತ. ಹಾಗಾಗಿ ನಾವೊಂದು ಆಲೋಚನೆ ಮಾಡಿದ್ದೇನೆಂದರೆ, ಯಾತ್ರೆಗಳು, ಸಂಸ್ಥಾನ ಮಾಡುವಂಥ ಯಾತ್ರೆಗಳು ಹೀಗೆ ನಡಿಬೇಕು ಇನ್ನು ಮುಂದಕ್ಕೆ. ಹೇಗೆ ಅಂದರೆ, ಏನಾದರೂ ಒಂದು ಒಳ್ಳೆಯ ವಿಷಯವನ್ನ ನಾವು ತಿಳ್ಕೊಳ್ಳೋ ಹಾಗಿರ್ಬೇಕು. ಅಲ್ಲಿ ಕೇವಲ ಮಂತ್ರಾಕ್ಷತೆ ಪಡ್ಕೊಂಡು ಹೋದ್ರೆ ಸಾಲದು, ಕೇವಲ ಎಮ್ಮೆಗೆ ಬಂದ ಜ್ವರಕ್ಕೆ ಪರಿಹಾರ ಕೇಳಿದ್ರೆ ಸಾಲದು. ಏನಾದ್ರೂ ಒಂದು ಜೀವನಕ್ಕೆ ಬೇಕಾದ ಒಳ್ಳೆ ವಿಷಯ ತಿಳ್ಕೊಳ್ಳೋ ಹಾಗಿರ್ಬೇಕು ಅಂತ. ಯಾರ್ಯಾರು ನೀವು ಇನ್ನು ಮುಂದೆ ಕರಿತೀರೋ, ನಿಮ್ಮ ಮನೆಗೆ ಬರಬೇಕು ಅಥವಾ ಊರಿಗೆ ಬರಬೇಕು, ದೇವಸ್ಥಾನಕ್ಕೆ ಬರಬೇಕು, ಯಾರ್ಯಾರಿಗಂತ ಇಚ್ಛೆ ಇದೆಯೋ, ನಿಮ್ಗೆ ಒಂದೇ ಒಂದು ಅಪೇಕ್ಷೆ ನಿಮ್ಮಲ್ಲಿ, ನಮ್ದು ಏನು ಅಂದರೆ, ನೀವು ಅದನ್ನು ಷರತ್ತು ಅಂತ ಬೇಕಾದ್ರೂ ತಿಳ್ಕೊಳ್ಳಿ ಅಂತ. ಅಲ್ಲಿ ಏನಾದ್ರೂ ಒಂದು ಒಳ್ಳೆಯ ವಿಷಯ ಜೀವನಕ್ಕೆ ಸಂಬಂಧಪಟ್ಟಿದ್ದು ತಿಳ್ಕೊಳ್ಳೋ ಅವಕಾಶವನ್ನು ನೀವು ಏರ್ಪಡಿಸಿ. ನಮ್ಮಿಂದ, ಬೇರೆಯವರಿಂದ ಒಟ್ಟಾರೆಯಾಗಿ ಒಂದು ಜ್ಞಾನ ಯಜ್ಞ ನಡಿಬೇಕು ಅಲ್ಲಿ. ಹಾಗಿದ್ರೆ ಮಾತ್ರವೇ ನೀವು ನಮ್ಮನ್ನು ಕರೀರಿ. ಇಲ್ಲಿದ್ರೆ ಬಂದು ಆಶೀರ್ವಾದ ತಗೊಂಡೋಗಿ, ನಿಮ್ಗೆ ಆಗ್ಬೇಕಾದ ಒಳ್ಳೇದಾಗ್ತದೆ. ಇಲ್ಲಿಂದ ಹಾಗೆ ಹರಿಸ್ತೇವೆ. ನಿಮಗೆ ಭಿಕ್ಷೆ ಮಾಡಿದ ಫಲವೇ ಬರಲಿ, ನಿನಗೆ ಮನೇಲಿ ಮೊಕ್ಕ ಮಾಡಿದ ಫಲವೇ ಬರಲಿ, ಹರಿಸ್ಬೋದು. ಆದರೆ ನಿಜವಾಗೂ ನಿಮ್ಮ ಮನೆಗೆ ಗುರುಗಳು ಬರಬೇಕು ಅಂತ ನಿಮಗಿದ್ರೆ, ಅಲ್ಲಿ ಇಂಥದ್ದನ್ನ ಶಂಕರಾಚಾರ್ಯರು ಸಂಚಾರ ಮಾಡುವಾಗ ಹೋದಲ್ಲಿ ಬಂದಲ್ಲಿ ಜ್ಞಾನ ಪ್ರಸಾರವನ್ನೇ ಮಾಡಿದ್ದವರು ಜೀವನ ಇಡೀ. ಹೀಗೆ ನಡೆದ್ರೆ ಮಾತ್ರವೇ ಅದು ಶಂಕರಾಚಾರ್ಯ ಪೀಠದ ಸವಾರಿ ಅಂತ ಆಗ್ತದೆ. ಇಲ್ಲದೇ ಇದ್ರೆ ಅದು ಹಾಗಾಗೋದಿಲ್ಲ ಅಂತ, ಅದು ಇನ್ನೇನಾಗ್ತದೆ ಅಂತ. ಹಾಗಾಗಿ ಕಡ್ಡಾಯವಾಗಿ ನೀವು ಎಲ್ಲೇ ನಮ್ಮನ್ನು ಕರೆದ್ರು ಇಂಥದ್ದನ್ನು ಏರ್ಪಡಿಸಿ, ಒಂದು ಸಂವಾದವನ್ನು ಏರ್ಪಡಿಸಿ, ಜ್ಞಾನ ಸತ್ರವನ್ನು ಏರ್ಪಡಿಸಿ, ಬಂದವರು ಏನೋ ಒಂದು ಒಳ್ಳೆ ವಿಷಯ ತಗೊಂಡು ಹೋಗೋ ಥರ ಆಗಲಿ. ಸರಿ ಯಾವುದು ಎಂಬುದನ್ನು ಸಾರಿ ಹೇಳುವುದಕ್ಕೆ ಅದೊಂದು ವೇದಿಕೆ ಆಗಲಿ. ಆ ರೀತಿಯಲ್ಲಿ ಕಾರ್ಯಕ್ರಮ ಏರ್ಪಡಿಸಿ ಹೊರತು ಕೇವಲ ವ್ಯಾವಹಾರಿಕವಾಗಿ ಅದನ್ನ ಏರ್ಪಡಿಸಬೇಡಿ. ಕೇವಲ ಕಷ್ಟ ಸುಖದ ಪರಿಹಾರಕ್ಕೆ ಸೀಮಿತವಾಗಿದೆ. ನಿಜವಾದ ಕಷ್ಟದ ಪರಿಹಾರಕ್ಕೆ ಮಾಡಿದ್ರೆ ಒಳ್ಳೆಯದು. ಸಣ್ಣ ಪುಟ್ಟ ಕಷ್ಟ ಸುಖದ ಪರಿಹಾರಕ್ಕೆ ಸೀಮಿತವಾಗಿ ಇದನ್ನು ಏರ್ಪಡಿಸಬೇಡಿ ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು. ಹಾಗಾಗಿ ನೋಡಿ, ಈ ಪತ್ರಪೇಟಿ ಅಂತ ಇವತ್ತೊಂದು ಅನಾವರಣ ಆಯಿತು ನೋಡಿ. ಇಲ್ಲಿಗೆ ಪತ್ರಪೇಟಿ ಅಂದ್ರೆ ಏನು ಅಂದ್ರೆ, ಯಾರೇ ಒಬ್ಬ ಶಿಷ್ಯ ಭಕ್ತ ಅವನಿಗೆ ಏನೇ ನಮಗೆ ಹೇಳಬೇಕು ಅಂತಿದ್ರೆ, ನಮ್ಮಲ್ಲಿ ಕೇಳಬೇಕು ಅಂತಿದ್ರೆ ಬರೆದು ಅಲ್ಲಿ ಹಾಕ್ಬೋದು. ಯಾಕೆಂದ್ರೆ ನಾವು ನಿಮಗೆ ಸಿಕ್ಕೇ ಬಿಡ್ತೇವೆ ಅಂತಿಲ್ಲ, ಸಿಗಬೇಕು ಅಂತಲೇ ಇದೆ. ಆದ್ರೆ ಈಗ ಇವತ್ತು ನಿಮ್ಗೆ ಎಲ್ರಿಗೂ ನಾವು ಸಿಗಬೇಕು ಅಂತಿದ್ರೆ, ಇವತ್ತು ಇದೇ ದಿವಸ ಇವತ್ತಾಗಿರೋದಿಲ್ಲ, ಅದು ನಾಳೆ ಆಗಿಬಿಡ್ತದೆ, ನಾಡಿದ್ದಾದ್ರೂ ಹೋಗ್ಬೋದು. ಏನಪ್ಪ ಪರಿಹಾರ ಅಂದ್ರೆ, ನಿಮಗೆ ತೋಚಿದ್ದನ್ನು ಗೀಚಿ ಈ ಪತ್ರಪೇಟೆ ಒಳಗೆ ನೀವು ಹಾಕಿದ್ರೆ ಅವಶ್ಯ ನಿಮಗೆ ಉತ್ತರ ಪ್ರಾಪ್ತ ಆಗ್ತದೆ. ಯಾಕೆಂದ್ರೆ ತಪ್ಪದೆ ಈ ಪೇಟೆ ಒಳಗೆ ಏನು ಬರ್ತದೋ ಅದನ್ನ ನೋಡ್ತೇವೆ ನಾವು. ಅದೊಂದು ವ್ರತ ನಮ್ಮದು ಅಂತ. ಒಂದು ಸಮಯ ಮಿತಿಯಲ್ಲಿ, ಹೆಚ್ಚಿನ ಸಂದರ್ಭಗಳಲ್ಲಿ ಕೂಡ ಒಂದು ವಾರದ ಒಳಗಾಗಿ. ಕೆಂಪಲಕೋಟೆ ಬಂದ್ರೆ ಕೆಲವೇ ಗಂಟೆಗಳಲ್ಲಿ, ಕೆಂಪಲಕೋಟೆ ಅಂದ್ರೆ ಯಾರಿಗೂ ತುರ್ತಿದೆ ಅಂತ, ಕಷ್ಟ ಇದೆ ಅಂತ, ನಾಳೆವರೆಗೆ ಕಾಯುವಂತೆ ಇಲ್ಲ ಅಂತ ಸಂದರ್ಭ ಇದ್ರೆ ಕೆಂಪಲಕೋಟೆಯಲ್ಲಿ ದುರುಪಯೋಗ ಮಾಡಬಾರ್ದು. ನಮ್ಮ ಜನ ಬಹಳ ಬೇಗ ಅದೇನೋ ಒಂದು ಸಣ್ಣ ವಿಷಯನ ಕೆಂಪಲಕೋಟೆಯಲ್ಲಿ ಹಾಕಿಟ್ರೆ ಮತ್ತೆ ಅದು ಉಪಯೋಗ ಇಲ್ಲ. ಆಪದ್ಧರ್ಮ ಅಂತ ಇರ್ತದೆ. ಆಪದ್ಧರ್ಮ, ಆಪತ್ತು ಬಂದಾಗ ಮಾತ್ರ ಅನುಸರಣೆ ಮಾಡುವಂಥದ್ದು. ಅದನ್ನ ಸರಿಯಾದ ಕಾಲದಲ್ಲಿ, ಆಪತ್ತು ಇಲ್ಲದೇ ಇದ್ದಾಗಲೂ ಉಪಯೋಗಿಸಿದ್ರೆ ಆಪತ್ತು ಬರ್ತದಂತೆ. ಆಪದ್ಧರ್ಮವನ್ನ ಒಳ್ಳೆ ಕಾಲದಲ್ಲಿ ಬಳಸಿದ್ರೆ ಆಪತ್ತು ಬರ್ತದೆ ಅಂತ. ಹಾಗೆ ತುರ್ತು ಚೀಟಿಗಳನ್ನ ತುರ್ತು ಇಲ್ಲದೆ ಕೊಟ್ರೆ ಅದು ಬರೋ ಹಾಗಾಗ್ಬಿಡ್ಬೋದು ಅಂತ. ಹಾಗಾಗಿ ಆ ಕೆಲಸ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ದುರುಪಯೋಗ, ಎಲ್ಲ ವ್ಯವಸ್ಥೆಗಳು ಹಾಗೆ ದುರುಪಯೋಗ ಆದಾಗ ಅದು ವ್ಯವಸ್ಥೆ ಹಾಳಾಗುವಂಥದ್ದು. ನಮ್ಮ ಜನ ಅದರೆಲ್ಲ ಬಹಳ ಹುಷಾರಿ ಅಂತ, ಹೇಗೆ ಬೇಗ ತಲುಪಬಹುದು ಅನ್ನೋದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಯಾವ ದಾರಿಲಿ ಹೋದ್ರೆ ಬೇಗ ತಲುಪಬಹುದು ಅಂತ. ಹಾಗಲ್ಲ ಅಂತ. ಹಾಗಾಗಿ ಮಠದ ವ್ಯವಸ್ಥೆ ಅಥವಾ ನಿಮ್ಮ ಪದಾಧಿಕಾರ ಸೇವೆಗೆ ಸಂಬಂಧಪಟ್ಟಿದ್ದಾದ್ರೆ ಹಳದಿಲ್ಲ ಕೋಟೆ. ತುರ್ತು ಇದ್ರೆ ಗಂಟೆಗಳು ಕಾಯೋ ಹಾಗಿಲ್ಲ, ಒಂದು ದಿನವೂ ಕಾಯೋ ಹಾಗಿಲ್ಲ ಅನ್ನೋಂಥದ್ದಿದ್ರೆ ಕೆಂಪುದು, ಇಲ್ಲಿದ್ರೆ ಬಿಳಿದು ಲಕೋಟೆಯಲ್ಲಿ ನೀವು ಹಾಕಿದ್ರೆ ಅದನ್ನ ಯಾವಾಗ ಬೇಕಾದ್ರೂ ಹಾಕಿ. ನೀವು ಸಂಜೆ ಹಾಕ್ಬೋದು, ರಾತ್ರಿ ಹಾಕ್ಬೋದು, ಬೆಳಗ್ಗೆ ಮುಂಚೆ ಹಾಕ್ಬೋದು, ಯಾರು ಕಾಣದಿದ್ದಾಗ ಮಧ್ಯರಾತ್ರಿ 12ವರೆಗೆ ಬಂದು ಹಾಕಿ ಹೋಗ್ಬಿಡ್ಬೋದು.
ನಮಗೆ ಕಾಣೋ ಹಾಗೆ ಹೊರಗಡೆಗೆ ಇರ್ತದೆ, ಸಾಮೂಹಿಕವಾಗಿರ್ತದೆ ಅದಂತ. ಹಾಗಾಗಿ ಬಿಟ್ಟು ಹೋದ ಪತ್ರ ಬರೆಯುವ ಅಭ್ಯಾಸವನ್ನು ಪ್ರಾರಂಭ ಮಾಡೋಣ. ನೀವು ನಮಗೆ ಪತ್ರ ಬರೀರಿ, ನಾವು ನಿಮಗೆ ತಿರುಗಿ ಪತ್ರವನ್ನು ಬರೀಬೋದು, ಸಾಧ್ಯತೆ ಇದೆ. ಅಥವಾ ನಿಮಗೊಂದು ಧ್ವನಿ ಸಂದೇಶವೂ ಕೂಡ ಬರ್ಬೋದು, ಅಥವಾ ನಿಮಗೆ ಉತ್ತರ ಬರಬಹುದು, ಅಷ್ಟೇ ಸಾಕು ಅಂತ ಉತ್ತರ ಬರ್ಬೋದು, ಸೂಚನೆ ಹೋಗ್ಬೋದು ಸಂಬಂಧಪಟ್ಟವರಿಗೆ, ಇವೆಲ್ಲವೂ ಕೂಡ ಆಗ್ಬೋದು. ಈ ಪತ್ರ ಪೇಟಿಯನ್ನು ನೀವು ಜಾರಿಗೆ ತಂದಿದ್ದೇ ಹೋದಾದರೆ ನಮಗೊಂದಿಷ್ಟು ಸಮಯ ಉಳಿತಾಯ ಆಗ್ತದೆ ಅಂತ. ಉಳಿದ ಸಮಯವನ್ನು ನಾವು ಧರ್ಮಕ್ಕೆ ವಿನಿಯೋಗ ಮಾಡ್ತೇವೆ, ಜ್ಞಾನಕ್ಕೆ ವಿನಿಯೋಗ ಮಾಡ್ತೇವೆ. ಇದು ಉದ್ದೇಶ. ನಮ್ಮ ನಿಜವಾದ ಕಾರ್ಯವನ್ನು ಮಾಡಲಿಕ್ಕೆ ನಾವು ಈ ಸಮಯವನ್ನು ನಾವು ವಿನಿಯೋಗ ಮಾಡ್ತೇವೆ. ತುಂಬ ಸಮಯ, ಈಗ ಒಂದು ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ಯಾರೊಬ್ಬರು ಬರ್ತಾರೆ ಅಂದರೆ ಅದಕ್ಕೆ ಬೇಕಾಗಿದ್ದು 2 ನಿಮಿಷ ಸಾಕು ಅದಕ್ಕೆ. ಆದರೆ 12 ನಿಮಿಷ ಆಗಿರ್ತದೆ ಮಾತುಕತೆಗಳು, 22 ನಿಮಿಷ ಮಾತುಕತೆಗಳು ಆಗಿರ್ತದೆ. ಸಹಜ ಅದು, ಏನೋ ಲೋಕಾಭಿರಾಮ ಮತ್ತೇನೋ ವಿಷಯ ಬರ್ತದೆ ಹೋಗ್ತದೆ. ಆ ಸಮಯಕ್ಕೆ ಅದು ಆಗೋದಿಲ್ಲ. ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಆಯ್ತು ಅಂತ ಕೇಳಿಲ್ವ ನೀವು? ಹಾಗಾಗ್ಬಿಡ್ತದೆ ಅಂತ. ಕೆಲವು ಬಾರಿ ಈ ಸಂಕಲ್ಪದಲ್ಲೇ ಪುಣ್ಯಕಾಲ ಕಳೆದೋಯ್ತು ಅಂತ. ಉದ್ದ ಸಂಕಲ್ಪ, 3/4 ಗಂಟೆ 1 ಗಂಟೆ ಸಂಕಲ್ಪ, ಮುಹೂರ್ತವೇ ಮುಗಿದೋಗಿದೆ ಅಂತ. ಹಾಗಾಗೋದುಂಟು ಅಂತ. ಹಾಗಾಗಿ ಹಾಗಾಗದೇ ಇರ್ಲಿಕ್ಕೋಸ್ಕರವಾಗಿ ನಿಮ್ಗೆ ಏನು ಹೇಳಬೇಕು ಅದನ್ನು 4 ಮಾತಲ್ಲಿ ಹೇಳಬೇಕಾಗಿದ್ದನ್ನು ಒಂದು ಪತ್ರದಲ್ಲಿ ಬರೆದು, ಸಾಧ್ಯ ಆದರೆ ಪತ್ರದಲ್ಲಿ ಹಳೆ ಶಿಷ್ಟಾಚಾರಗಳನ್ನೆಲ್ಲ ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಾ ಇದ್ದ ನೋಡಿ, ಎಲ್ಲಿ ಶ್ರೀ ಬರಿಬೇಕು, ಇಲ್ಲಿ ಓಂ ಬರಿಬೇಕು, ಈಚೆ ಮೂಲಲ್ಲಿ ಏನು ಬರಿಬೇಕು, ಆಚೆ ಮೂಲಲ್ಲಿ ಏನು ಬರಿಬೇಕು, ಪತ್ರ ಹೇಗೆ ಶುರು ಮಾಡಬೇಕು, ಉಭಯ ಕುಶಲೋಪರಿ ಸಾಂಪ್ರತ ಹೇಗೆ ಶುರು ಮಾಡಬೇಕು ಪತ್ರವನ್ನು. ಅದು ನಿಮ್ಗೆ ಅದನ್ನು ಬರೆಯಲಿಕ್ಕೆ ಸಾಧ್ಯ ಆದ್ರೆ ತುಂಬ ಸಂತೋಷ ಪಡ್ತೇವೆ. ಯಾಕೆಂದರೆ ಆ ಹಳೆಯ ರೂಢಿಗಳು ಮತ್ತೆ ಬಂದು ಅನ್ನುವ ಹರ್ಷ ನಮಗೆ ಒಂದು ಜೀರ್ಣೋದ್ಧಾರ ಆದಂತೆ ಅಂತ, ಆ ಪತ್ರ ಬರೆಯುವ ಪದ್ಧತಿಗಳು ಅಂತ ಆಗ ಸಂತೋಷ ಪಡುವಂಥದ್ದೊಂದು ಪತ್ರಪೇಟೆಯ ಅನಾವರಣ ಕೂಡ ಆಗಿದೆ ಅಂತ. ಹಾಗಾಗಿ ಆ ರೀತಿಯಾಗಿ ಇದು ನಡಿಬೇಕು ಅಂತ. ಹಾಗೆ ಈ ಚಾತುರ್ಮಾಸ್ಯದ ಸಮಯದಲ್ಲಿ, ಚಾತುರ್ಮಾಸ್ಯ ಅನ್ನಬ್ರಹ್ಮ ಚಾತುರ್ಮಾಸ್ಯ, ಆಹಾರದ ಬಗ್ಗೆ ಅನ್ನದ ಬಗ್ಗೆ ತಿಳ್ಕೊಳ್ಳುವಂಥ ಚಾತುರ್ಮಾಸ್ಯ. ನೀವು ಏನೇ ಮಾಡಿಬಿಡಿ ಚಾತುರ್ಮಾಸ್ಯ ಸಮಯದಲ್ಲಿ, ಆದರೆ ಅನ್ನದ ಬಗ್ಗೆ ತಿಳ್ಕೊಳ್ಳೋದನ್ನು ಮರಿಬೇಡಿ, ಅದರ ಬಗ್ಗೆ ಚರ್ಚೆ ಮಾಡೋದನ್ನು ಮರಿಬೇಡಿ. ಚಾತುರ್ಮಾಸ್ಯಕ್ಕೋಸ್ಕರವಾಗಿ ಗೋಕರ್ಣಕ್ಕೆ ಬಂದ್ರಿ, ಇಲ್ಲೆಲ್ಲ ಅಡ್ಡಾಡಿದ್ರಿ, ಒಂದಷ್ಟು ಇದು ಅಮೆರಿಕದ ಬಗ್ಗೆ, ಜರ್ಮನ್ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿದ್ರಿ ಇಲ್ಲಿ, ಅಥವಾ ಯಾರೋ ಓಡಿ ಹೋದವ್ರ ಬಗ್ಗೆ ಇಲ್ಲಿ ಒಂದಷ್ಟು ಮಾತುಕತೆ ಮಾಡಿದ್ರಿ, ಸಾಲಲ್ಲಿ ಬಂದು ಮಂತ್ರಾಕ್ಷರ ಸಿಕ್ಕಿದ್ರು ತಗೊಂಡು ಹೋದ್ರಿ, ಇದಲ್ಲ ಅಂತ ಊಟ ಮಾಡಿ ಹೋದ್ರಿ. ಈ ಚಾತುರ್ಮಾಸ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಅದು ಪರಿವಾರದವ್ರು ಇರ್ಬೋದು, ಅದು ಕಾರ್ಯಕರ್ತರು ಇರ್ಬೋದು, ಅದು ಇಲ್ಲಿ ಸಿಬ್ಬಂದಿ ಇರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಶಿಕ್ಷಕರು ಇರ್ಬೋದು, ಅಥವಾ ಬಂದು ಹೋಗುವ ಭಕ್ತರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದಾಗ ಈ ಅನ್ನಬ್ರಹ್ಮದ ಬಗ್ಗೆ ಒಂದು 4 ವಿಷಯ ತಿಳ್ಕೊಳ್ಬೇಕು ಅಂತ, ಅದ್ರ ಬಗ್ಗೆ ಒಂದು 4 ಮಾತಾಡಬೇಕು, ಅದು ಮಾಡದೆ ಹೋಗ್ಬಾರ್ದು. ಹಾಗಾಗಿ ಈ ಚಾತುರ್ಮಾಸ್ಯದ ಅನ್ನಬ್ರಹ್ಮ ಪ್ರವಚನದ ಸಂದರ್ಭದಲ್ಲಿ ಎಲ್ಲರೂ ಉಪಸ್ಥಿತಿ ಕಡ್ಡಾಯ. ಅದು ಅಡುಗೆ ಮಾಡೋರು ಇರ್ಬೋದು, ಬಡಿಸೋರು ಇರ್ಬೋದು, ಅಥವಾ ಕೆಲಸ ಮಾಡೋರು ಇರ್ಬೋದು, ಶಿಕ್ಷಕರು ಇರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಮುಖ್ಯವಾಗಿ ಪರಿವಾರದವ್ರು ಇರ್ಬೋದು. ದೀಪದ ಬಿಡು ಕತ್ತಲೆ ಅಂತ ಆಗ್ಬಾರ್ದು, ಪರಿವಾರದವರು ಕೂಡ ಇರಬೇಕು. ಯಾಕೆಂದರೆ ಊಟ ನೀವು ಮಾಡ್ತೀರಿ, ಏನು ಅಂತ ತಿಳ್ಕೊಳ್ಳಿ ಇದನ್ನು ಅಂತ. ನಮ್ಮ ಮಠ ಎಷ್ಟು ಅದ್ಭುತವಾಗಿದೆ ಅಂದರೆ, ನಮ್ಮ ಮಠದ ಪರಂಪರೆ ಊಟ ಮಾಡುವಾಗ ಒಂದು ಶ್ಲೋಕವನ್ನು ನಾವು ಹೇಳೋ ರೂಢಿ ಉಂಟು. ಆಹಾರಾರ್ಥಂ ಕರ್ಮ ಕುರ್ಯಾತ್ ಅನಿಂದ್ಯಂ. ಆಹಾರ ಅಲ್ಲಿಂದ ಪ್ರಾರಂಭ ಅದು ಅಂತ ಆ ಶ್ಲೋಕ ಅಂತ. ಮೊದಲನೇ ಶಬ್ದವೇ ಆಹಾರ ಅಂತ. ಆಹಾರಕ್ಕಾಗಿ ಕುಕರ್ಮ ಮಾಡಬೇಡ, ಸುಕರ್ಮ ಮಾಡು, ನಿಂದೆ ಒಲ್ಲದ ಕರ್ಮ ಮಾಡು. ಆಹಾರ ಯಾಕೆ ಬೇಕು ಅಂದರೆ, ಕುರ್ಯಾದ ಆಹಾರಂ ಪ್ರಾಣ ಸಂರಕ್ಷಣಾರ್ಥಂ. ಬದುಕಿ ಉಳಿಬೇಕು, ಪ್ರಾಣಗಳು ಉಳಿಬೇಕು, ಪ್ರಾಣಗಳು ತಮ್ಮ ಕಾರ್ಯವಂತವು ಮಾಡಬೇಕು. ಒಂದೊಂದು ಪ್ರಾಣಕ್ಕೂ ಅದರದ್ದೇ ಆದ ಕಾರ್ಯಗಳಿದೆ, ಅವು ತಮ್ಮ ಕಾರ್ಯಗಳನ್ನು ಸರಿಯಾಗಿ ಮಾಡಿದರೆ ನಾವು ಚೆನ್ನಾಗಿರ್ತೇವೆ. ಪ್ರಾಣಾಪಾನ ವ್ಯಾನುದಾನ ಸಮಾನಗಳು, ದೇವದತ್ತ ಧನಂಜಯ ನಾಗ ಕೃಕರ ಕೂರ್ಮ ಇವೆಲ್ಲವೂ ಕೂಡ ತಮ್ಮ ಕಾರ್ಯವನ್ನು ಸರಿಯಾಗಿ ಮಾಡಿದರೆ ನಾವು ಚೆನ್ನಾಗಿರ್ತೇವೆ ಅಂತ. ಹಾಗಾಗಿ ಪ್ರಾಣಗಳು ಉಳಿಯುವ ಸಲುವಾಗಿ ಆಹಾರ ಅಂತ. ಪ್ರಾಣಗಳು ಯಾಕೆ ಉಳಿಬೇಕು, ಯಾಕೆ ಬದುಕಿರ್ಬೇಕು ಅಂದರೆ ತತ್ವಜ್ಞಾನದ ಸಲುವಾಗಿ. ಪ್ರಾಣಾರಕ್ಷ್ಯಾ ತತ್ವ ಜಿಜ್ಞಾಸನಾರ್ಥಂ. ನೋಡಿ, ಪ್ರಾಣ ಇರುವುದೇ ತತ್ವ ಜಿಜ್ಞಾಸೆಗಾಗಿ ಅಂತ ಹೇಳಿದ್ರೆ ಚಾತುರ್ಮಾಸ್ಯ ಅಲ್ಲ, ನಾವು ಬದುಕಿರುವುದೇ ತಿಳ್ಕೊಳ್ಳುವ ಸಲುವಾಗಿ.
ಸರಿ ಯಾವುದು ಎಂಬುದನ್ನು ತಿಳ್ಕೊಳ್ಳೋ ಸಲುವಾಗಿ ಅಂತ ಹೇಳಿದ ಮೇಲೆ ನೀವು ಚಾತುರ್ಮಾಸಕ್ಕೆ ಬಂದಾಗ, ಜಾತ್ರಾ ಪೇಟೆಗೆ ಹೋಗಿ ಬಂದಾಗ ನೀವು ಬಂದು ಹೋದ್ರೆ ಏನು ಪ್ರಯೋಜನ ಹೇಳಿ? ಹಾಗೆ ಆಗ್ತಾ ಇದೆ, ಹಾಗೆ ಆಗ್ತಾ ಇದೆ. ಮತ್ತು ಒಂದಷ್ಟು ವರ್ಗ ಕಾಯಮ್ಮಾಗಿ ವಂಚಿತ ಆಗ್ತಾ ಇದೆ ವಿಚಾರಗಳಿಂದ. ಪರಿವಾರದವರು, ಇಲ್ಲಿ ಸಿಬ್ಬಂದಿಗಳು, ಇವರುಗಳು ಕಾಯಮ್ಮಾಗಿ ವಿಚಾರಗಳಿಂದ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಈ ಸಾರಿ ನಾವು ಪರಿವಾರದವರಿಗೆ ಒಂದು ಪತ್ರವನ್ನು ಬರೆಸಿದ್ವಿ. ಏನಪ್ಪಾ ಅಂದ್ರೆ, ನಮ್ಮಿಂದ ಆಮಂತ್ರಣ, ನೀವು ಪ್ರವಚನ ಸಮಯದಲ್ಲಿ ಇರಬೇಕು, ನೀವು ಇಲ್ಲಿಂದ ಒಂದು ಆದೇಶ ರೂಪದ ಆಮಂತ್ರಣವನ್ನು ಪರಿವಾರದವರಿಗೆ ಕೊಟ್ಟಿದ್ದಾನೆ ಸರ್ ಈ ಬಾರಿ. ನೀವು ಆಲೋಚನೆ ಮಾಡಿ ನಾವೆಷ್ಟು ಗಂಭೀರವಾಗಿರ್ಬೇಕು ಅಂತ. ಹಾಗೆ ಸಿಬ್ಬಂದಿಗಳಿಗೆ ಕೂಡ ಪತ್ರವನ್ನು ಬರೀಲಾಗಿದೆ ಅಂತ, ನೀವು ಇರಬೇಕು ಈ ಸಮಯದಲ್ಲಿ ಇಲ್ಲಿ ಅಂತ. ನೆಪ ಹೇಳಬೇಡಿ ಅಂತ, ಬೀಗ ಹಾಕೊಂಡು ಬನ್ನಿ. ನೀವಲ್ಲೇನು ಕಡಿದು ಗುಡ್ಡ ಹಾಕ್ತೀರಿ ಅಂತ ಗೊತ್ತಿದೆ ನಮಗೆ ಆ ಸಮಯದಲ್ಲಿ ಅಂತ. ಆ ಸಮಯ ಯಾವುದಕ್ಕೂ ಇಲ್ಲದೆ ಹೋಗುವಂಥದ್ದು. ಬನ್ನಿ ಇಲ್ಲಿ. ಯಾಕೆ ಬರಬೇಕು ಅಂದ್ರೆ, ನಮ್ಮ ಪ್ರವಚನಕ್ಕೆ ಜನ ಇರಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಯಾವತ್ತೂ ಆ ಒಂದು ಅಪೇಕ್ಷೆಗಳಿಲ್ಲ. ಹೇಳಬೇಕು ಅನ್ನೋ ಯೋಗ ಇದ್ರೆ ನಾವು ಹೇಳ್ತೇವೆ, ಯಾರಿಗ ಕೇಳೋ ಯೋಗ ಇದೆ ಅವ್ರು ಕೇಳ್ತಾರೆ. ಇಷ್ಟು ಮುಗೀತು ನಮ್ಮ ನಿರೀಕ್ಷೆಗಳು. ಆದರೆ ಈ ವೇದಿಕೆ, ಈ ಕಾರ್ಯಕ್ರಮ ಅದು ಸದುಪಯೋಗ ಆಗ್ಬೇಕು, ಅದು ಎಲ್ಲರೂ ಬಳಸ್ಕೊಳ್ಬೇಕಿದೆ ನಾನು. ಹಾಗಾಗಿ ಈ ಚಾತುರ್ಮಾಸ್ಯದ ಈ ಅನ್ನಬ್ರಹ್ಮ ಪ್ರವಚನ ಇರ್ಬೋದು, ತತ್ಪ್ರಯುಕ್ತವಾದ ಯಾವುದೇ ಇಲ್ಲಿ ಜ್ಞಾನಪ್ರದವಾದ ಕಾರ್ಯಕ್ರಮಗಳಿರ್ಬೋದು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಕಡ್ಡಾಯ ಮಾತ್ರ ಅಲ್ಲ, ಭಾಗವಹಿಸಿದ ಮೇಲೆ ಪರಸ್ಪರ ಚರ್ಚೆ ಮಾಡುವಂಥದ್ದು, ಜೀವನದಲ್ಲಿ ಅನುಷ್ಠಾನ ಮಾಡುವಂಥದ್ದು, ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಬದುಕಿನಲ್ಲಿ ಅದನ್ನು ಅನುಷ್ಠಾನ ಮಾಡುವಂಥದ್ದು. ನೀವು ಮಠವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಮಠ ಅನ್ನೋದು ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು ಹೊರತು ಅದು ಹೀಗೆ ಯಾವಾಗಲೂ ನೆನಪು ಮಾಡ್ಕೊಂಡು ಮರೆಯುವಂಥದ್ದಲ್ಲ, ಬಿಟ್ಟು ಬಿಡುವಂಥದ್ದಲ್ಲ. ಅಲ್ಲಿಗೆ 2 ಕಿವಿ ಮಠದಲ್ಲಿ ಬೇಡ ನೆನಪು ಅಂದ್ರೆ, ಒಂದು ಈ ಕಡೆಯಿಂದ ಕೇಳಿ ಈ ಕಡೆಯಿಂದ ಬಿಡೋದು, ಅದು ಈ ಮಠಕ್ಕೆ ಹೇಳಿಸಿದ್ದಲ್ಲ ಅಂತ. 2 ಕಿವಿಯಿಂದ ಕೇಳಿ ಹೃದಯಕ್ಕೆ ಸೇರಿಸ್ಕೊಳ್ಬೇಕು, ಅದು ಇಲ್ಲಿ ಆಗ್ಬೇಕಾಗಿರುವಂಥದ್ದು. ಹಾಗಾಗಿ ತಪ್ಪದೆ ಕೇಳಬೇಕು, ಕೇಳಿದ ಮೇಲೆ ಅದನ್ನು ಚರ್ಚೆ ಮಾಡಬೇಕು, ಪರಸ್ಪರ ಮಾತಾಡ್ಕೋಬೇಕು, ಜೀವನಕ್ಕೆ ತರಬೇಕು. ಯಾಕೆಂದ್ರೆ ಈ ಪ್ರವಚನದ ವಸ್ತು ಇದೆಯಲ್ಲ, ಸೀದಾ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೇರವಾಗಿ ಪ್ರತಿನಿತ್ಯ ನಾವು ಮಾಡುವಂಥದ್ದು. ದಿನಕ್ಕೆ 1 ಸಾರಿ, 2 ಸಾರಿ, 3 ಸಾರಿ, 4 ಸಾರಿ, 5 ಸಾರಿ, 8 ಸಾರಿ ನಾವು ಮಾಡುವಂಥದ್ದು. ಎಷ್ಟು ಸಾರಿ ಅಂತಲೇ ಲೆಕ್ಕ ಗೊತ್ತಿಲ್ಲ, ಕೆಲವು ಬಾರಿ ಅಷ್ಟು ಸಾರಿ ನಾವು ಅದನ್ನು ಮಾಡ್ತಾ ಇರ್ತೇವೆ. ಅಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಇದನ್ನು ನೀವು ತಪ್ಪದೆ ಇದರ ಸದುಪಯೋಗವನ್ನು ಅಂದ್ರೆ ಇಳಿಬೇಕು ಅದಕ್ಕೆ ಅಂತ. ನಿಜವಾದ ಚಾತುರ್ಮಾಸ್ಯದ ತತ್ವದಲ್ಲಿ, ಧ್ಯೇಯದಲ್ಲಿ ಇಳಿಬೇಕು ಅನ್ನೋದಕ್ಕೆ ನಾವು ಒತ್ತು ಕೊಡ್ತಾ ಇದ್ದೇವೆ ಅಂತ. ಇನ್ನು ಸಂಕ್ಷೇಪವಾಗಿ ಕೆಲವು ವಿಷಯಗಳನ್ನ ನಾವು ಪ್ರಸ್ತಾಪ ಮಾಡಿ ಇದನ್ನ ಪರ್ಯವಸಾನ ಮಾಡ್ತೇವೆ. ಯಾಕೆಂದ್ರೆ ನಮಗೆ ಚೂರು ಮುಜುಗರ ಆಗ್ತಾ ಇದೆ. ನಮ್ಮ ಮಕ್ಕಳಿಗೆ ಊಟ ಆಗಿಲ್ಲ, ತಿಂಡಿಯೂ ಆಗಿಲ್ಲ. ಇದು ಕೆಲವರಿಗೆ, ದೊಡ್ಡವರಿಗೆ ತಿಂಡಿ ಆಗಿದೆ. ಹಾಗೆ ಹೇಳಿದ್ವಿ, ನಾವು ಸೂಚನೆ ಕೊಟ್ಟಿದ್ವಿ. ಯಾಕಂದ್ರೆ ಇವತ್ತಿನ ಸಂದಿಗ್ಧ ಏನು ಅಂದ್ರೆ, ತೀರ್ಥ ಕೊಡ್ಲಿಕ್ಕಿದೆ. ಹಾಗಾಗಿ ತೀರ್ಥ ಕೊಡ್ಲಿಕ್ಕಿದೆ ಅಂದ್ರೆ ಅದಾಗದೆ ಊಟದ ಸಂದರ್ಭ ಎಲ್ಲ ಇಲ್ವಲ್ಲ, ವರ್ಷಕ್ಕೆ 1 ದಿವಸ ತೀರ್ಥ ಅನ್ನೋ ಥರ ಇರುವಂಥದ್ದು. ಮಠದಲ್ಲಿ ಪದೇ ತೀರ್ಥ ಇರ್ತಿತ್ತು ಒಂದು ಕಾಲದಲ್ಲಿ. ಈಗ ವರ್ಷಕ್ಕೆ 1 ಸರ್ತಿ ಅಂತ ಅನ್ನೋ ಥರ ಆಗಿದೆ ಅದೀಗ ಅಂತ. ಹಾಗಾಗಿ ಈ ಮಕ್ಕಳ ಮುಖ ನೋಡಿದಾಗ ಒಂಚೂರು ಕಷ್ಟ ಆಗ್ತದೆ ಮನಸ್ಸಿಗೆ, ಇವರಿಗೆ ಊಟ ಆಗಿಲ್ಲ ಅಂತ. ಆದರೆ ಈ ಕರ್ತವ್ಯ ಕರ್ಮವನ್ನು ಬಿಡೋ ಹಾಗೂ ಇಲ್ಲ ಅಂತ ಒಂದು ಸಂದಿಗ್ಧ ಇದೆ ಇಲ್ಲಿ ಅಂತ. ಕಳೆದ 2 ಚಾತುರ್ಮಾಸ ನೀವು ಗಮನಿಸಿದ್ರೆ, ಕಳೆದ ಬಾರಿ ಚಾತುರ್ಮಾಸ, ಈ ಬಾರಿ ಚಾತುರ್ಮಾಸ 2 ನಾಲಿಗೆಯ ಮೇಲಿದೆ. 2 ಚಾತುರ್ಮಾಸಗಳು ಕೂಡ. ಈಗ ಮೊದಲು ಯಾವುದನ್ನು ಕಲಿಬೇಕು ನಾವು ಜೀವನದಲ್ಲಿ ಅಂದ್ರೆ, ಈ ದೇವರು ಕೊಟ್ಟಿದ್ದನ್ನು ಬಳಸೋದು ಹೇಗಂತ ಕಲಿಬೇಕಲ್ಲ ನಾವು ಮೊದಲು. ಈ ಕಣ್ಣು ಕಿವಿ ಎಲ್ಲ ಹೇಗೆ ಬಳಸ್ಬೇಕು ಅಂತ ಕಲಿಬೇಕು ಬೇಡ ಮೊದಲು. ಈಗ ಒಂದು ಚಾತುರ್ಮಾಸ್ಯ ಇಡೀ ಪೂರ್ತಿ ಜ್ಯೋತಿಷದ ಮೇಲೆ ಚಾತುರ್ಮಾಸ್ಯ ನಡೀತು, ಆ ಪ್ರವಚನಗಳು ನಡೆದು ಪೂರ್ತಿ. ಅದು ಕಣ್ಣು ಅಂತ. ಜ್ಯೋತಿಷ ಅಂದ್ರೆ ಅದೊಂದು ವಿಶೇಷವಾದ ಕಣ್ಣು, ಭೂತ ಭವಿಷ್ಯದ ವರ್ತಮಾನಗಳನ್ನು ನೋಡುವಂಥ ಕಣ್ಣು ಅದೊಂದು. 14 ಲೋಕಗಳನ್ನು ಕೂಡ ನೋಡುವಂಥ ಕಣ್ಣು ಅದು ಅಂತ. ಆದರೆ ಈ 2 ಚಾತುರ್ಮಾಸ್ಯಗಳು ನಾಲಿಗೆಯಲ್ಲಿ 2 ಇಂದ್ರಿಯಗಳಿದ್ದಾವೆ. ನಾಲಿಗೆಯಲ್ಲಿ ಬೇರೆ ಕಡೆ ಹಾಗಲ್ಲ, ಒಂದೊಂದು ಇಂದ್ರಿಯಗಳು. ಈಗ ಇದು ಒಂದೇ ಇಂದ್ರಿಯ, ನೋಡುವಿಕೆ ಮಾತ್ರ ಕಣ್ಣು ಅಂದ್ರೆ. ಕಿವಿ ಅಂದ್ರೆ ಕೇಳುವಿಕೆ ಮಾತ್ರ. 2 ಕೆಲಸ ಆಗೋದಿಲ್ಲ, ಒಂದೇ ಕೆಲಸ ಆಗುವಂಥದ್ದು ಅಲ್ಲಿ ಅಂತ. ಕೈ ಕಾಲು ಒಂದೊಂದೇ ಕೆಲಸ ಮಾಡುವಂಥದ್ದು, ಅದು 2 ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ ಅಲ್ಲಿ. ಆದರೆ ಈ ನಾಲಿಗೆ ಮಾತ್ರ ಅಲ್ಲಿ 2 ಇಂದ್ರಿಯಗಳು ಕೆಲಸ ಮಾಡ್ತವೆ. ಒಂದು ಜ್ಞಾನೇಂದ್ರಿಯ, ಇನ್ನೊಂದು ಕರ್ಮೇಂದ್ರಿಯ. ಜ್ಞಾನೇಂದ್ರಿಯ ಯಾವುದು ಅಂದ್ರೆ ರಸನೆ, ರುಚಿ ನೋಡುವಂಥ ಇಂದ್ರಿಯ ಒಂದಿದೆ ಅಲ್ಲಿ. ಕರ್ಮೇಂದ್ರಿಯ ಯಾವುದು ಅಂದ್ರೆ ವಾಕ್, ಮಾತನಾಡುವಂಥದ್ದು. ಕಳೆದ ವರ್ಷದ್ದು ಆ ಮಾತನಾಡುವಂಥದ್ದು.
ಹೇಗೆ ಮಾತನಾಡಬೇಕು ಅಂತ. ಯಾಕೆಂದ್ರೆ ಸರಿಯಾಗಿ ಮಾತನಾಡಿದರೆ ಅದರಿಂದಲೇ ಮೋಕ್ಷವನ್ನು ಪಡಿಬೋದಂತೆ. ಜಿಹ್ವಾಗ್ರೇ ವಸತೆ ಲಕ್ಷ್ಮೀ, ಜಿಹ್ವಾಗ್ರೇ ಮಿತ್ರ ಬಾಂಧವಾ. ಪ್ರಾರಂಭವಾಗಿ ಕೊನೆಗೆ ಮುಗಿಯೋದು ಜಿಹ್ವಾಗ್ರೇ ಮರಣಂ ಧ್ರುವಂ ಅಂತ. ಇಲ್ಲೇ ಲಕ್ಷ್ಮಿ ಇದೆ, ಇಲ್ಲೇ ಮಿತ್ರ ಬಾಂಧವರು ಇದ್ದಾರೆ, ಇಲ್ಲೇ ಮರಣವೂ ಕೂಡ ಇದೆ. ಅಷ್ಟು ಕೂಡ ಶಕ್ತಿ ಅದಕ್ಕಿದೆ, ನಾಲಿಗೆಗಿದೆ ಅಂತ. ಒಂದು ಮಾತು ಸರಿಯಾಗಿ ಆಡಿದರೆ ಏಕಶಬ್ದ ಸಮ್ಯಜ್ಞಾತ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ. ಒಂದೇ ಒಂದು ಶಬ್ದವನ್ನ ಅರಿತು ಆಡಿದರೆ, ಸರಿಯಾಗಿ ಉಚ್ಚರಿಸಿದರೆ, ಶಿಕ್ಷಾಶಾಸ್ತ್ರವನ್ನು ಅನುಸರಿಸಿ ಉಚ್ಚರಿಸಿದರೆ ಅದು ಕಾಮಧೇನು ಆಗಬಲ್ಲದು. ನಾವೇ ಆಡಿದ ಒಂದು ಶಬ್ದ ನಮಗೆ ಕೇಳಿದ್ದನ್ನೆಲ್ಲ ಕೊಡಬಲ್ಲದು ಎಂಬುದಾಗಿ ಪತಂಜಲಿಗಳು ಹೇಳುವಂಥದ್ದು. ಅದರ ಮೇಲೆ ಕಳೆದ ಚಾತುರ್ಮಾಸ್ಯ ನಡೆದಿದ್ದು. ಈ ಚಾತುರ್ಮಾಸ್ಯ ರಸನೆಯ ಮೇಲೆ, ಆಹಾರದ ಮೇಲೆ, ಅನ್ನಬ್ರಹ್ಮ ಚಾತುರ್ಮಾಸ್ಯ ಅಂತ. ತುಂಬ ಸಂಗತಿಗಳಿದೆ. ಸಮಯ ಇನ್ನು 61 ದಿನದ ಸಮಯ ಇದೆ. ಆದರೆ 600 ದಿನವೂ ಕೂಡ ಸಾಲದು, ಅಷ್ಟು ವಿಷಯಗಳಿದ್ದಾವೆ. ನಿಧಾನವಾಗಿ ಅದನ್ನು ವಿಮರ್ಶೆ ಮಾಡ್ತಾ ಹೋಗ್ಬೋದು. ಆದರೆ ಇವತ್ತು ಒಂದು ಸಂಗತಿ ನಾನು ನಿಮಗೆ ನೆನಪು ಮಾಡಬೇಕು. ಈ ವ್ಯಾಸಪೂಜೆ ನಡೀತಲ್ಲ, ವ್ಯಾಸಪೂಜೆಯ ವೈಶಿಷ್ಟ್ಯ ಏನು? ವ್ಯಾಸಪೂಜೆ ಎಲ್ಲಿ ನಡೆಯುವಂಥದ್ದು? ಮಠದಲ್ಲಿ ಸರಿ, ಗುರುದೃಷ್ಟಿಯಲ್ಲಿ ಸರಿ, ವೇದಿಕೆ ಮೇಲೆ ಸರಿ, ಮಂಟಪದಲ್ಲಿ ಸರಿ, ಮತ್ತೆ ಎಲ್ಲಿ? ಅದರಿಂದ ಮುಂದಕ್ಕೆ ಎಲ್ಲಿ? ಅಕ್ಕಿಯಲ್ಲಿ ಅಂತ. ಪ್ರಕ್ಷಾಲಿತ ಅಖಂಡಿತ ತಂಡುಲಾನ್ ಪ್ರಸಾರ್ಯ, ತೊಳೆದ ತುಂಡಿಲ್ಲದ ಅಕ್ಕಿಗಳನ್ನು ಹರಡಿ, ಅಕ್ಕಿ ಕಾಳುಗಳನ್ನು ಹರಡಿ ಅಲ್ಲಿ ದೇವತೆಗಳನ್ನ ಗುರುಗಳನ್ನ ಆವಾಹನೆ ಮಾಡುವಂಥದ್ದು. ಅಲ್ಲಿ ಒಂದು ಹಿಡಿ ಒಂದೊಂದು ಮುಷ್ಟಿ ಅಕ್ಕಿಯನ್ನಿಟ್ಟು ಕೃಷ್ಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಅಂತ ಏನು ಮಾಡೋದು? ಒಂದೊಂದು ಮುಷ್ಟಿ ಅಕ್ಕಿಯ ಮೇಲೆ ಅಕ್ಕಿಯನ್ನು ಇಡೋದು. ಅಕ್ಕಿಯನ್ನು ಹರಡಿ ಅದರ ಮೇಲೆ ಒಂದೊಂದು ಮುಷ್ಟಿ ಅಕ್ಕಿಯನ್ನಿಟ್ಟು ಅಲ್ಲಿ ಆ ಒಂದೊಂದು ದೇವತೆಗಳನ್ನ ಗುರುಗಳನ್ನ ಶಂಕರಾಚಾರ್ಯಭ್ಯೋ ನಮಃ, ಪದ್ಮಪಾದಾಚಾರ್ಯಭ್ಯೋ ನಮಃ ಅಂತ ಇಡುವಂಥದ್ದು. ಅದರ ಮೇಲೆ ನಿಂಬೆಹಣ್ಣಿಟ್ಟು ಆವಾಹನೆ ಮಾಡಿ ಪೂಜೆ ಮಾಡುವಂಥದ್ದು. ಹಾಗಾಗಿ ಅಕ್ಕಿ ತುಂಬ ವಿಶೇಷ ಯಾವ ಚಾತುರ್ಮಾಸ್ಯಕ್ಕೂ. ಈ ಚಾತುರ್ಮಾಸ್ಯ ಮಾತ್ರ ಅಂತಲ್ಲ, ಎಲ್ಲ ಚಾತುರ್ಮಾಸ್ಯಗಳಿಗೂ ಅಕ್ಕಿ ವಿಶೇಷ. ಇಡೀ ಚಾತುರ್ಮಾಸದಲ್ಲಿ ನಮಗೆ ಮಂತ್ರಾಕ್ಷತೆ ಸಿಗುವಂಥದ್ದೇನು? ಅಕ್ಕಿಯೇ. ಇಡೀ ಚಾತುರ್ಮಾಸ್ಯ ಏನು, ಇಡೀ ವರ್ಷ ಸಿಗುವಂಥದ್ದೇನು ನಮಗೆ? ಅಕ್ಕಿ. ಚಾತುರ್ಮಾಸದಲ್ಲಿ ತೊಳೆದ ಬಿಳಿ ಅಕ್ಕಿ ನಿಮಗೆ ಸಿಗುವಂಥದ್ದು. ಇಡೀ ವರ್ಷ ಸ್ವಲ್ಪ ಅದಕ್ಕೆ ಮೌಲ್ಯವರ್ಧನೆ ಆಗ್ತದೆ. ಬೇರೆ ಸಮಯದಲ್ಲಿ ತುಪ್ಪ ಅರಿಶಿಣ ಸೇರ್ತದೆ, ಅದು ಮಂತ್ರಾಕ್ಷತೆ. ಅಂತೂ ಅಕ್ಕಿಯ ವೈಶಿಷ್ಟ್ಯವನ್ನು ಗಮನಿಸಿ ಅಂತ. ನಮ್ಮ ಮಠದಲ್ಲಿ ಆಶೀರ್ವಾದ ಅಂತ ಕೊಡುವಂಥದ್ದೇ ಅದು ಅಂತ. ಅಕ್ಕಿ ಅಕ್ಷತೆ. ಏನಪ್ಪ ಈ ಅಕ್ಷತೆ ಅಥವಾ ಈ ಅಕ್ಕಿ ಏನು ಅಂದ್ರೆ, ಸಮಸ್ತ ಆಹಾರ ಲೋಕದ ಪ್ರತಿನಿಧಿ ಅದು. ಅನ್ನ ಅಂದ್ರೆ ತಿನ್ನೋದಕ್ಕೆ ಯೋಗ್ಯವಾದ ಯಾವುದೆಲ್ಲ ಇದೆ ಅದೆಲ್ಲದಕ್ಕೂ ಅನ್ನ ಅಂತಲೇ ಹೆಸರು. ಸಂಸ್ಕೃತದಲ್ಲಿ ಅನ್ನ ಶಬ್ದದ ಅರ್ಥವನ್ನು ವಿಶ್ಲೇಷಣೆ ಮಾಡುವಾಗ ಎಲ್ಲವೂ ಅನ್ನವೇ. ಯಾವ್ಯಾವುದು ತಿನ್ಲಿಕ್ಕೆ ಬರುತ್ತದೋ ಅದೆಲ್ಲವೂ ಅನ್ನವೇ. ಆದರೆ ಅಕ್ಕಿಯಿಂದ ಮಾಡಿದ್ದನ್ನು ವಿಶೇಷವಾಗಿ ಅನ್ನ ಅಂತ ಕರೀತಾರೆ ನೋಡಿ. ಯಾಕೆಂದ್ರೆ ಅದೇ ಪ್ರಧಾನವಾದ್ದು, ಅದೇ ಅತ್ಯಂತ ಮುಖ್ಯವಾಗಿರುವಂಥದ್ದು. ಅದುವೇ ಯಾವುದನ್ನು ಹೆಚ್ಚು ಪ್ರಮಾಣದ ಸೇವನೆ ಮಾಡಿರ್ತೀರಿ ನೀವು ಒಂದು ಊಟದಲ್ಲಿ ಅಂದ್ರೆ ಅದನ್ನೇ, ಅಕ್ಕಿಯನ್ನೇ ಸೇವನೆ ಮಾಡಿರ್ತೀರಿ. ಅಕ್ಕಿಗೆ ನೀವು ಅನ್ನ ಮಾಡ್ಕೊಂಡು ಅದಕ್ಕೆ ಸಾಂಬಾರು ಹಾಕ್ಕೊಂಡು, ಅದಕ್ಕೆ ತಂಬಳಿ ಹಾಕ್ಕೊಂಡು, ಹುಳಿ, ಗೊಜ್ಜು, ಮಜ್ಜಿಗೆ ಎಲ್ಲ ಅದಕ್ಕೆ ಹಾಕೊಂಡು ಊಟ ಮಾಡುವಂಥದ್ದು ಅಲ್ವಾ? ಅದು ಮಾತ್ರ ಬದಲಾಗೋದಿಲ್ಲ. ಈಗ ನೀವು 90 ವರ್ಷ ಬದುಕಿ ನೀವು ಒಳ್ಳೆಯದಾಗಿ ನಿಮಗೆ ಬದುಕುವಂತೆ ಆಗಲಿ. ನಾವು ಹೇಳಿದನ್ನು ಸರಿ ಕೇಳಿದ್ರೆ ನೀವು ಬಾಳ್ತೀರಿ ಎಷ್ಟು ಕಾಲ. ನೀವು ಈ ಚಾತುರ್ಮಾಸ ಸಮಯದಲ್ಲಿ ಏನು ಹೇಳ್ತೀವೋ ಅದನ್ನು ಸರಿಯಾಗಿ ಕೇಳಿದರೆ 90 ವರ್ಷ 100 ವರ್ಷ ಬಾಳ್ಬೋದು. ಬಾಳುವಂಥದ್ದು ಅದು, ಬಾಳಿಸುವಂಥದ್ದು ಅದು. ಹಾಗೆ ಅನ್ನ ನಮ್ಮಲ್ಲಿ ಕೆಲವು ಕಡೆ ಅಶನ ಅಂತ ಕರೀತಾರೆ, ದಕ್ಷಿಣ ಕನ್ನಡದಲ್ಲಿ ಅಶನ ಅಂತ ಕರೀತಾರೆ. ಅಶನ ಶಬ್ದಕ್ಕೆ ಅರ್ಥವೂ ಅದುವೇ, ತಿನ್ನುವಂಥದ್ದು ಎಲ್ಲವೂ ಬಂತು. ಅಶನ ಅಂದ್ರೆ ಅಶನ ವಸನ ಅಂತ ಹೇಳೋದಿಲ್ವಾ, ಎಲ್ಲವೂ ಬಂತು. ಆದರೆ ಅಕ್ಕಿಯನ್ನೇ ಕರೆಯೋದು ಯಾಕೆ ಅಂದರೆ ಅದು ಪ್ರಧಾನ, ಅದು ಅತ್ಯಂತ ಮುಖ್ಯವಾಗಿರುವಂಥದ್ದು ಅಂತ. ನೀವು 90 ವರ್ಷ 100 ವರ್ಷ ಬಾಳಿದ್ರೆ ನಿತ್ಯ ಊಟ ಮಾಡ್ತೀರಲ್ಲ, ನಿಮಗದು ಬೇಜಾರು ಬಂತು ಅಂತ ಆಗ್ತದ? ಹೇಗಿರ್ಬೇಕದು? ಬೇರೆ ಯಾವುದೇ ಆಗಲಿ
ಇನ್ನು ಯಾವುದೇ ಆಗಲಿ 2 ಸಾರಿ ಮಾಡಿದರೆ ಹೀಗೆ ನೋಡ್ತೀರಿ, 3 ಸಾರಿ 4 ಸಾರಿ ಮಾಡಿದರೆ ಶಾಪ ಆಗ್ತೀರಿ. ಆಮೇಲೆ ದಿನೋ ಅವಲಕ್ಕಿ ಉಪ್ಪಿಟ್ಟು ಅಲ್ವಾ, ಅದು ಮುಂದುವರಿತಾ ಇದ್ರೆ, ಅವಲಕ್ಕಿ ಉಪ್ಪಿಟ್ಟು ಮುಂದುವರಿತಾ ಇದ್ರೆ ಅಡುಗೆ ಮಾಡೋರಿಂದ ಪ್ರಾರಂಭ ಮಾಡಿ ವ್ಯವಸ್ಥೆಯಲ್ಲಿರೋರು ಎಲ್ಲರಿಗೂ ಕೂಡ ಶಾಪ ಸಿಗ್ತದೆ ಅಂತ. ಅದು ಉಣ್ಣುವಾಗ ಕೊಟ್ಟ ಶಾಪ, ತಿನ್ನುವಾಗ ಕೊಟ್ಟ ಶಾಪ ಸಿಗ್ತದೆ, ಬರೀ ಅವಲಕ್ಕಿ ಉಪ್ಪಿಟ್ಟು ಅಂತ. ಅಲ್ಲಿ ಬೇರೆ ಏನಾದ್ರೂ ಕೂಡ ನೀವು ಒಂದು 4 ಸತಿ 5 ಸತಿಗಿಂತ ಜಾಸ್ತಿ ತಿನ್ನೋದಿಲ್ಲ. ಜಿಲೇಬಿ ಅಂತ ಅನ್ಕೊಳ್ಳಿ, ನೀವೀಗ ನಿತ್ಯ ಜಿಲೇಬಿ ಮಾಡಿದರೆ ಹೇಗಿರ್ತದೆ ಅಂತ. 3 ಹೊತ್ತು ಜಿಲೇಬಿ ಅಂತ, ನಿಮಗಿಷ್ಟು ಮಾತ್ರ ವಸ್ತುವೇ ನೀವು ಆರಿಸ್ಕೊಳ್ಳಿ ಯಾವುದು ಅಂತ. ಅದನ್ನು 3 ಹೊತ್ತು ಮಾಡಿದರೆ ನೀವು ಎಷ್ಟು ಕಾಲ ತಿಂತೀರಿ ಅಂತ. ಅದರ ಅನ್ನವನ್ನ ಕೊನೆಯವರೆಗೂ ತಿಂತೀರಿ, ಬದುಕಿರುವವರೆಗೂ. ಬೇಸರ ಬಂತು ಅಂತಲೇ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಹೆಜ್ಜೆ ಹೆಜ್ಜೆ ಅಂತ ಅವರು, ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಬೇಕು ಅವರಿಗೆ, ಹೆಜ್ಜೆ ಇಲ್ಲದೆ ವ್ಯವಹಾರ ಇಲ್ಲ ಅವರದ್ದು. ಆ ಹೆಜ್ಜೆಗೆ ಅದೀಗ ಬೇರೆ ಮಾಮೂಲಿ ಆಸನ ಅನ್ನ ಅಂತ ಅದಕ್ಕೆ ಪದಾರ್ಥಗಳನ್ನ ಬಳಸ್ತಾ ಇರ್ತಾರೆ. ಅವ್ರ ಹೆಜ್ಜೆ ಹಾಗಲ್ಲ ಅಂತ, ಅವ್ರಿಗೆ ಬೇಸರ ಬಂತು ಅಂತಲೇ ಇಲ್ಲ. ಅವರು ಎಲ್ಲಿಗೆ ಹೋದ್ರು ಅದೊಂದು ಇದೆಯಾ ಅಂತ ಮೊದಲು ವಿಚಾರಿಸ್ತಾರೆ. ಹಿಮಾಲಯಕ್ಕೆ ಹೋದ್ರು, ಚಂದ್ರಲೋಕಕ್ಕೆ ಹೋದ್ರು, ಮಂಗಳ ಲೋಕಕ್ಕೆ ಹೋದ್ರು ಹೆಜ್ಜೆ ವ್ಯವಸ್ಥೆ ಇದೆಯಾ ಅಂತ ಒಂದ್ಸತಿ ಕೇಳ್ಕೊಳ್ತಾರೆ. ಯಾಕೆಂದ್ರೆ ಅದು ಇದ್ದು ಬಿಟ್ರೆ ಪರಮ ಸುಖ ಪರಮಾನಂದ ಅಂತ. ಅದರ ಶಕ್ತಿ ನೋಡಿ ಅಂತ, ಆ ಅಕ್ಕಿಯ ಶಕ್ತಿ ನೋಡಿ ಅಂತ. ಬೇಸರ ಬಂತು ಅಂತಲೇ ಇಲ್ಲ ಅಂತ. ಪರಮಾತ್ಮನ ಹಾಗೆ, ಪರಮಾತ್ಮನ ಎಷ್ಟು ಬಾರಿ ಅನುಭವಿಸಿದ್ರು ಕೂಡ ಸಾಕು ಅಂತ ಅನ್ಸೋದಿಲ್ವಂತೆ. ಅಮೃತವನ್ನ ಸವಿದ್ರೆ ಅಮೃತ ಸಾಕು ಅಂತ ಅನ್ಸೋದಿಲ್ವಂತೆ. ಹಾಗೆ ಇದು ಅಂತ. ಹಾಗೆ ಭಾರತದ ನಮ್ಮ ಊಟದಲ್ಲಿ ಸಿಂಹಪಾಲು ಅಕ್ಕಿಯದ್ದೇ. ಇಡೀ ಭಾರತದ ಊಟದ ಪದ್ಧತಿ ನೋಡಿದ್ರೆ ಇಡೀ ಭಾರತದಲ್ಲಿ ಕೂಡ ದೊಡ್ಡ ಪಾಲು ಅಕ್ಕಿಯದ್ದಿದೆ ಅಂತ. ದಕ್ಷಿಣ ಭಾರತ ಇಡೀ ಅಕ್ಕಿಯೇ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಎಲ್ಲ ಅಕ್ಕಿಯೇ. ಇನ್ನು ಪೂರ್ವ ಭಾರತಕ್ಕೆ ಹೋದ್ರೆ ಅಲ್ಲೂ ಅಕ್ಕಿಯೇ. ಬಂಗಾಳಕ್ಕೆ ಹೋದ್ರೆ ಅಕ್ಕಿಯನ್ನು ತಿನ್ನುವಂಥದ್ದು. ಈಶಾನ್ಯ ಭಾರತಕ್ಕೆ ಹೋದ್ರೆ ಅಸ್ಸಾಂ, ಅಲ್ಲೂ ಅಕ್ಕಿಯೇ, ಅಲ್ಲೂ ಬೇರೆ ಇಲ್ಲ. ಇನ್ನು ಪಶ್ಚಿಮ ಭಾರತದಲ್ಲಿ ಕೂಡ ಈ ಮಹಾರಾಷ್ಟ್ರ, ಗೋವಾ ಪರಿಸರದಲ್ಲಿ ಈ ಸಮುದ್ರ ತೀರದ ಈ ಕರಾವಳಿ ಇದೆಯಲ್ಲ, ಕರಾವಳಿ ಪೂರ್ತಿ ಅಕ್ಕಿಗೊಂದು ಪ್ರಾಧಾನ್ಯ ಇದೆ. ಅಕ್ಕಿಯನ್ನು ಬಿಟ್ಟು ಯಾರು ಗೋಧಿಯನ್ನ ಜೋಳವನ್ನು ತಿಂತಾರೋ ಅವರು ಕೂಡ ಜೊತೆಯಲ್ಲಿ ಅಕ್ಕಿಯನ್ನು ತಿಂತಾರೆ. ಪದ್ಧತಿ ಹೇಗಿದೆ ಅಂದ್ರೆ, ನೀವು ರಾಜಸ್ಥಾನಕ್ಕೆ ಹೋದ್ರೆ ಅವರು ಗೋಧಿ ತಿಂತಾರೆ ಅಂತ ಅನ್ಕೊಳ್ಳಿ ನೀವು, ಆದ್ರೆ ಅವ್ರು ಒಂದು ಸ್ವಲ್ಪ ಆದ್ರೂ ಅಕ್ಕಿ ಊಟ ಮಾಡ್ತಾರೆ ಅಂತ. ಚಾವಲ್ಕೆ ಬಿನಾ ನಹಿ ಚಲೇಗ, ಸ್ವಲ್ಪ ಆದ್ರೂ ಬೇಕೇ ಬೇಕು, ಇಷ್ಟಾದ್ರೂ ಅಕ್ಕಿ ಮಾಡಿಸ್ಕೊಳ್ಳೇಬೇಕು ಅಂತ. ಆದ್ರೆ ಗೋಧಿ ಯಾವಾಗಿಂದ ಬಂತೋ ಗೊತ್ತಿಲ್ಲ. ಅಲ್ಲಿ ತುಂಬಾ ಹಿಂದೆ ಹೋದ್ರೆ ಅಲ್ಲೂ ಅಕ್ಕಿ ಇತ್ತು. ವಾಲ್ಮೀಕಿ ರಾಮಾಯಣದಲ್ಲಿ ಅಯೋಧ್ಯೆ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ತುಂಬಾ ರಾಮಾಯಣದ ಆರಂಭ ಅದು, ಅತ್ಯಂತ ಆರಂಭ ಅದು. ಅಯೋಧ್ಯೆ ವರ್ಣನೆ ಮಾಡ್ತಾರೆ ಬಾಲಕಾಂಡದಲ್ಲಿ. ಮಾಡುವಾಗ ಒಂದು ಶಬ್ದ ಬಳಸ್ತಾರೆ ಅವರಲ್ಲಿ, ಶಾಲಿತಂಡುಲ ಸಂಪೂರ್ಣ. ಅಲ್ಲಿ ಗೋಧಿ ಸುದ್ದಿ ಇಲ್ಲ, ಗೋಧೂಮ ಪೂರ್ಣಾಮ್ ಅಂತಿಲ್ಲ. ಯವ, ಭಾರತದ ಇನ್ನೊಂದು ಭಾಗದಲ್ಲಿ ಯವ ಒಂದು ಕಾಲದಲ್ಲಿ ಬಾರ್ಲಿ ತುಂಬಾ ಇತ್ತು ಅಂತ ನಾವು ಕೇಳ್ತೇವೆ. ಯವೋಸಿ ಧಾನ್ಯ ರಾಜೋಸಿ ಅಂತ. ಆದ್ರೆ ಈ ರಾಮಾಯಣ ನೋಡಿದ್ರೆ ಶಾಲಿತಂಡುಲ ಸಂಪೂರ್ಣ. ರಾಮನ ಕಾಲದಲ್ಲಿ ಅಲ್ಲೂ ಅಕ್ಕಿ ತುಂಬಿ ತುಳುಕ್ತಾ ಇತ್ತು ಅಯೋಧ್ಯೆಯಲ್ಲಿ ಅಂತ. ಯಾಕೆ ತುಂಬಿ ತುಳುಕ್ಬೇಕು? ಅದು ಅಲ್ಲಿ ಯಾರು ತಿಂದೇ ಇದ್ರೆ ಯಾಕೆ ತುಂಬಿ ತುಳುಕ್ಬೇಕು ಹೇಳಿದ್ರು? ಉತ್ತಮ ಗುಣಮಟ್ಟದ ಅಕ್ಕಿ ಶಾಲಿತಂಡುಲ, ಅದು ಅಲ್ಲಿ ತುಂಬಿ ತುಳುಕ್ತಾ ಇತ್ತು. ಈ ಭಾರತದಲ್ಲಿ ಅದು ವ್ಯಾಪಿಸಿತ್ತು. ಧರ್ಮಕರ್ಮ ತಗೊಂಡ್ರೆ ಅಕ್ಕಿಯೇ ಬೇಕು. ತಂಡುಲಂ ವೈಶ್ವದೇವತ್ಯಂ ಪಾಕೇನ ಅನ್ನಂ ಭವಿಷ್ಯತಿ. ಅಲ್ಲಿ ಗೋಧಿ ಇಲ್ಲ, ಮತ್ತೊಂದಿಲ್ಲ, ಇದೇ ಇರುವಂಥದ್ದು, ಅಕ್ಕಿಯೇ ಇರುವಂಥದ್ದು ಅಂತ. ಹಾಗಾಗಿ ಚಾಣಕ್ಯ ಏನ್ ಹೇಳ್ತಾರೆ ಅಂದ್ರೆ, ಒಂದ್ ಕಡೆಗೆ ಚಾಣಕ್ಯರ ಮಾತು ಇದು, ಅಕಾರಣಂ ವ್ಯಾಕರಣಂ. ವ್ಯಾಕರಣ ಸುಮ್ಮನೆ ಅಂತ, ವ್ಯಾಕರಣದಿಂದ ಏನು ಅಂತ. ತಂತ್ರಿ ಶಬ್ದೋ ಪ್ಯಕಾರಣಂ. ವೀಣ ನುಡಿಸಿದ್ರೆ ಏನು ಪ್ರಯೋಜನ ಇಲ್ಲ ಅಂತ. ಅಕಾರಣಂ ತ್ರಯೋ ವೇದಾಹ. 3 ವೇದಗಳು, ಏನು ಲಾಭ ಇಲ್ಲ ಅಂತ. ಯಾಕೆಂದ್ರೆ ತಂಡುಲಾಸ್ತತ್ರ ಕಾರಣಂ. ಅಕ್ಕಿ ಬೇಕು ಅಂತ, ಅನ್ನ ಬೇಕು ಅಂತ. ಹಿಡಿ ಅಕ್ಕಿ, ಹಿಡಿ ಅನ್ನ ಇದ್ರೆ ಇದೆಲ್ಲ ಅನ್ನೋದಕ್ಕೆ ಅದು ಇರುವಂಥದ್ದು. ತುತ್ತೆತ್ತಲಿಕ್ಕೆ ಏನು ಇಲ್ಲದೆ ಇದ್ರೆ ಎಲ್ಲಿಂದ ವೇದಗಳು, ಎಲ್ಲಿಂದ ವೀಣೆ, ಎಲ್ಲಿಂದ ವ್ಯಾಕರಣ? ಅದೆಲ್ಲ ಯಾವಾಗ ಅಂದ್ರೆ ತಂಡುಲ ಇದ್ರೆ ಅದೆಲ್ಲ ಎಂಬುದಾಗಿ ಚಾಣಕ್ಯನ ಒಂದು ಮಾತು. ಹೀಗೆಲ್ಲ ಇದೆ. ಹಾಗಾಗಿ ಅಂತಹ ಒಂದು
ಪ್ರಾಶಸ್ತ್ಯ ಇರ್ತಕ್ಕಂಥ ಅಕ್ಕಿಯಲ್ಲಿ ಸಕಲ ದೇವತೆಗಳನ್ನ ಪೂಜೆ ಮಾಡಿ ನಾವು ಈ ಒಂದು ಕಾರ್ಯವನ್ನ ಚಾತುರ್ಮಾಸ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಮೊಟ್ಟ ಮೊದಲೇ ಅನ್ನಪೂರ್ಣೇಶ್ವರಿಯಲ್ಲಿಯೇ ಈ ಎಲ್ಲ ದೇವತೆಗಳನ್ನ ಇಟ್ಟು ಪೂಜೆ ಮಾಡಿದಂತೆ ಆಯ್ತು ಎಂಬುದಾಗಿ ನಾವು ಭಾವಿಸ್ತೇವೆ. ಅನ್ನಪೂರ್ಣೇಶ್ವರಿಯನ್ನ ಸ್ಮರಿಸ್ತೇವೆ. ಹೆಚ್ಚು ಲಭಿಸುವಂತ ಇಲ್ಲ. ಅದು ಇಷ್ಟನ್ನು ಹೇಳಬೇಕು, ಏನಂದ್ರೆ ಇಂದಿನ ಭಾರತದ ದುರಂತ ಏನು ಅಂದ್ರೆ, ನಮ್ಮೆಲ್ಲರ ದುರಂತ, ನಾವೆಲ್ಲ ಮಾಡ್ತಾ ಇರುವಂಥ ತಪ್ಪು ಅದೇನಂದ್ರೆ, ಮುಖ್ಯವಾಗಿದ್ದನ್ನ ಗೌಣವಾಗಿ ನೋಡುವಂಥದ್ದು, ಗೌಣವಾದದ್ದನ್ನ ಮುಖ್ಯವಾಗಿ ನೋಡುವಂಥದ್ದು. ಯಾವುದು ಅತ್ಯಂತ ಮುಖ್ಯವೋ ಅದನ್ನು ಉಪೇಕ್ಷಿಸುವಂಥದ್ದು, ಯಾವುದು ಆಮೇಲೆ ಗಮನಕ್ಕೆ ಬರಬೇಕು ಅಂಥ ಮುಖ್ಯ ಅಲ್ಲ, ಅದನ್ನ ಸಿಂಹಾಸನದ ಮೇಲೆ ಕೂರಿಸುವಂಥದ್ದು ಅಲ್ವಾ. ಗೌಣ ಮುಖ್ಯಗಳು ಹಿಂದು ಮುಂದಾಗಿರುವ ಕಾಲ ಅಂತ ಇದು ಅಂತ. ಹಾಗಾಗಿ ದೇವರ ಕೋಣೆ ಅಡುಗೆ ಮನೆ ಕಟ್ಟ ಕೆಳಗೆ ಹೋಯ್ತು ಅಲ್ವಾ. ದೇವರ ಕೋಣೆ ಅಡುಗೆ ಮನೆ ಕಟ್ಟ ಕೆಳಗೆ ಹೋಯ್ತು. ಶೌಚಾಲಯ ಒಳಗೆ ಕೋಣೆಯಲ್ಲೇ ಬಂತು ಅಂತ. ಅಂದ್ರೆ ಕಾಲ ಹೇಗೆ ಸಾಗಿದೆ ಅಂತ. ನಮ್ಮ ಚಿಕ್ಕ ವಯಸ್ಸಿನಲ್ಲಿ, ತುಂಬಾ ಹಿಂದೆ ಅಂತಲ್ಲ, ನಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಈ ಸ್ನಾನಗೃಹ, ಶೌಚಾಲಯ ಅಂತ ಇರ್ತಿರ್ಲಿಲ್ಲ ಆ ಕಾಲದಲ್ಲಿ, ಪ್ರಕೃತಿಯೇ ಶೌಚದ ಒಂದು ಅದು ತುಂಬಾ ಸರಿಯಾದ ವಿಷಯ. ಅದು ತುಂಬಾ ಸರಿಯಾದಂಥ ಕ್ರಮ ಅದು. ಯಾಕೆಂದ್ರೆ ಅದು ಗಾಂಧೀಜಿ ಒಂದು ಮಾತನಾಡ್ತಾರೆ, ಯಾವ ಆಟಂ ಬಾಂಬ್ಗಿಂತ ದೊಡ್ಡ ಅನಾಹುತ ಯಾವುದು ಅಂದ್ರೆ ಈ ಶೌಚಾಲಯಗಳು ಅಂತ, ಆಧುನಿಕ ಶೌಚಾಲಯಗಳು ಅಂತ ಗಾಂಧೀಜಿ ಒಂದು ಮಾತನ್ನ ಹೇಳ್ತಾರೆ. ತುಂಬಾ ಸರಿಯಾದ ಮಾತು ಅದು. ಅದರ ವಿಶ್ಲೇಷಣೆ ಮಾಡೋಕ್ಕೆ ಸಮಯ ಇಲ್ಲ ಈಗ. ಅದು ಹೋಗ್ಲಿ, ಶೌಚಾಲಯದ ವಿಷಯ ಬಿಟ್ಬಿಡಿ. ಸ್ನಾನಗೃಹ ಇದೆಯಲ್ಲ, ಈ ಸ್ನಾನಗೃಹವನ್ನ ಮನೆಯಿಂದ ದೂರ ಇಡ್ತಾ ಇದ್ರು ಅಂತ. ಅಲ್ಲಿಂದ ಸ್ನಾನ ಮಾಡ್ಕೊಂಡು ಬರ್ಬೇಕಾಗಿತ್ತು. ಮನೆ ಒಳಗೆ ಸ್ನಾನಗೃಹ ಇರ್ತಿರ್ಲಿಲ್ಲ ಎಲ್ಲಿ ಕೂಡ ಅಂತ. ಈ ಕಾಲ ಇದ್ಯಾವುದು, ಇದು ವಿದ್ಯಾರಣ್ಯರ ಕಾಲ ಅಲ್ಲ, ಶಂಕರಾಚಾರ್ಯರ ಕಾಲ ಅಲ್ಲ, ಇದು ಶ್ರೀರಾಮನ ಕಾಲ ಅಲ್ಲ, ನಮ್ಮದೇ ಚಿಕ್ಕ ವಯಸ್ಸಿನ ಕಾಲ ಅಂತ. ಹೀಗಿತ್ತು ಇದು. ಆ ಸ್ನಾನದ ಮನೆ ಜೊತೆಗೆ ಶೌಚಾಲಯವೂ ಬಂತು, ಆ ಶೌಚಾಲಯ ಹತ್ರ ಬಂತು. ಆಮೇಲೆ ಮನೆ ಒಳಗೆ ಒಂದು ಮೂಲೆಯಲ್ಲಿ ಪ್ರಾರಂಭ ಆಯ್ತದು. ಈಗ ಕೋಣೆಯ ಒಳಗೆ ಬೇಕು, ಅದು ಕೊಳಕಿನ ಜೊತೆಗೆ ಬದುಕಬೇಕು ನಾವು, ಪಕ್ಕದಲ್ಲೇ ಕೊಳಕಿರಬೇಕು. ಹೇಗಿದೆ ನೋಡಿ ಇಂಥ ಪರಿಸ್ಥಿತಿ ಅಂತ. ಆಗಿನ ಕಾಲ ಹೇಗಿತ್ತು ಅಂದ್ರೆ, ಗೃಹ ಪ್ರವೇಶ, ಗೋವು ಮನೆ ಒಳಗೆ ಹೊಕ್ಕು ಗೃಹ ಪ್ರವೇಶ, ಮನೆ ಮುಂದೆ ಗೋಶಾಲೆ ಇರ್ತಾ ಇತ್ತು, ಗೋಶಾಲೆ ದಾಟಿ ಮನೆ ಒಳಗೆ ಬರಬೇಕು, ಗೋವುಗಳು ಮನೆ ಒಳಗೆ ಸಂಚಾರ ಮಾಡ್ತಾ ಇದ್ವು ಸಹಜವಾಗಿ. ಅದು ಹಿಂದಿನ ಕಾಲ ಅದು. ಆದ್ರೆ ಈಗಿನ ಕಾಲ ಹೇಗಿದೆ ಅಂದ್ರೆ, ಗೋವುಗಳು ಮನೆ ಒಳಗಿಲ್ಲ. ಈ ನಗರಗಳಲ್ಲಿ ನಿಷೇಧ ಇದೆ ಗೋವನ್ನು ಸಾಕೋದಕ್ಕೆ, ಅಂದ್ರೆ ಊರೊಳಗೂ ಇಲ್ಲ ಅಂತ. ನಗರ ಪ್ರದೇಶಗಳಲ್ಲಿ ಕಾನೂನುಗಳಿದ್ದಾವೆ ಗೋವುಗಳನ್ನು ಸಾಕಬಾರದು ಅಂತ. ಊರಿನಲ್ಲೇ ಹೊರಗೆ ಹೋಯ್ತು ಅದು ಗೋವು ಅನ್ನುವಂಥದ್ದು. ನಾಯಿ ಒಳಗೆ ಬಂತು. ಎಲ್ಲಿವರೆಗೆ ಬಂತು ಅಂದ್ರೆ, ನಮ್ಮ ಮಲಗುವ ಕೋಣೆ ಹಾಸಿಗೆ ಮೇಲೆ ಅಂತ, ಅಲ್ಲಿವರೆಗೆ ಬಂತು ಅಂತ. ಪೂಜ್ಯ ಶಂಕರಾನಂದ ಜೋಯಿಸರು ಒಂದು ಉದಾಹರಣೆ ಹೇಳ್ತಾ ಇದ್ರು. ಅವರು ವಿದೇಶಕ್ಕೆಲ್ಲ ಹೋದಾಗ ಅಲ್ಲೊಬ್ಳಿಗೆ ನಿದ್ದೆ ಬದಿರೋ ಸಮಸ್ಯೆ, ಅವಳಿಗೆ ಇನ್ಸೋಮ್ನಿಯಾ ಅಂತ ಹೇಳ್ತಾರಲ್ವಾ, ನಿದ್ರಾರಾಹಿತ್ಯದ ಒಂದು ಕಾಯಿಲೆ ಇತ್ತಂತೆ ಆಕೆಗೆ. ಅದಕ್ಕೆ ಅವಳು ಏನ್ ಮಾಡಿದ್ರು ಗುಣ ಆಗ್ಲಿಲ್ಲ, ಅದಕ್ಕೆ ಕಾಯಿಲೆ ಗುಣ ಆಗ್ತಿರ್ಲಿಲ್ಲ. ಒಬ್ಬಳೇ ವಾಸ ಮಾಡ್ತಾ ಇದ್ಲು ಮನೇಲಿ. ಅವರು ಅಧ್ಯಯನ ಮಾಡಿ ಆಮೇಲೆ ಒಂದು ಕಾರಣ ಹೇಳಿದ್ರು, ಈ ಕಾರಣಕ್ಕೋಸ್ಕರ ನಿದ್ದೆ ಹೋಗಿದೆ, ನೀವು ಅದನ್ನ ಸರಿಪಡಿಸ್ಕೊಂಡ್ರೆ ಸರಿಯಾಗ್ತದೆ ಅಂತ. ಕಾರಣ ಏನು ಅಂದ್ರೆ, ಆಕೆ ಒಂದು ನಾಯಿ ಸಾಕಿದ್ದಳು. ನಾಯಿ ಒಳಗೆ ಇರ್ತಾ ಇತ್ತು. ಎಲ್ಲಿ ಒಳಗೆ ಅಂದ್ರೆ, ಮಲ್ಗೋ ಕೋಣೆಯಲ್ಲಿ ಮಂಚದ ಪಕ್ಕದಲ್ಲಿ ಸಣ್ಣ ಮಂಚ ಅದಕೊಂಡು ಅದನ್ನ ಮುಟ್ತಾನೆ ನಿದ್ದೆ ಮಾಡೋದು ಅವಳು. ಅದ್ರ ಮೇಲೆ ಒಂದು ಕೈ ಇಟ್ಕೊಂಡೆ ನಿದ್ದೆ ಮಾಡೋದು ಅಂತ. ನಾಯಿಗೆ ನಿದ್ರೆ ಕಡಿಮೆ, ಒಂದು ಸೂಜಿ ಬಿದ್ರೂ ಹೆಚ್ಚಾಗ್ತದೆ ನಾಯಿಗೆ ಅಂತ ನೋಡಿ. ತುಂಬಾ ನಿದ್ದೆ ಕಡಿಮೆ, ಯಾಕೆಂದ್ರೆ ವಾತ ಪ್ರಕೃತಿ ನಾಯಿಯದ್ದು. ಈ ವಾತ ಪ್ರಕೃತಿಯ ಸ್ವಭಾವ ಏನಂದ್ರೆ, ಆ ವಾತ ಪ್ರಕೃತಿಯವ್ರಿಗೆ ನಿದ್ರೆನೂ ಕಡಿಮೆ, ನಿದ್ದೆ ಅವಧಿನೂ ಕಡಿಮೆ, ನಿದ್ದೆಯ ಆಳನು ಕೂಡ ಕಡಿಮೆ. ನಿದ್ದೆಗೆ ವೈರ್ಯದು, ರಜೋಗುಣ ಸ್ವಭಾವದ್ದು ನಾಯಿ ಅಂದ್ರೆ. ಅದು ರಜೋಗುಣ ನಿದ್ದೆಗೆ ದೂರ, ತಮೋಗುಣ ಬೇಕು ನಿದ್ದೆಗೆ ಅಂತ. ರಜೋಗುಣ ನಿದ್ದೆಗೆ ಹತ್ರ ಅಲ್ಲ ಅದೊಂದು. ಅದನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ರೆ ಪರಿಣಾಮ ಏನಂದ್ರೆ, ನಿದ್ದೆ ಹೋಯ್ತು ಅಂತ ಅದರಿಂದ ಅಂತ. ಹೀಗೆಲ್ಲ ಆಗ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ನಿಮಗೆ ನಾವು ಕೊಟ್ಟಿದ್ದು ಮಾತ್ರ ಅದು. ಹೀಗೆ ಗೌಣವಾಗಿದ್ದು ಮುಖ್ಯವಾಗಿದೆ, ಮುಖ್ಯವಾಗಿದ್ದು ಗೌಣವಾಗಿದೆ. ಯಾವುದು ಹಾಗಾಗಿದೆ ಅಂದ್ರೆ, ಅನ್ನ ಗೌಣವಾಗಿದೆ ಅಂತ, ಆಹಾರ ಗೌಣವಾಗಿದೆ ಅಂತ. ಊಟದ ಬಗ್ಗೆ ನಾವು ಎಷ್ಟು ಗಮನ ಕೊಡ್ತೇವೆ ಇವತ್ತು? ಗಮನ ಕೊಡ್ತೇವೆ ಊಟದ ಬಗ್ಗೆ? ನಾವು ಎಷ್ಟು ದೊಡ್ಡ ಮನುಷ್ಯರೋ ಅಷ್ಟು ಕಡಿಮೆ ಗಮನ ಕೊಡ್ತೇವೆ ನಾವು ಅಂತ.
ದೊಡ್ಡ ಮನುಷ್ಯರಾದ್ರೆ ಊಟದ ಹೊತ್ತಿಗೆ ಬರ್ತಾರೆ, ಅವ್ರು ಏನು ತಿಂತಾ ಇದ್ದಾರೆ ಅಂತಲೇ ಗೊತ್ತಿರೋದಿಲ್ಲ ಅವರಿಗೆ, ಹೋಗ್ತಿರ್ತಾರೆ ತಿನ್ಕೊಂಡು. ನಾವು ಊಟ ಮಾಡುವಾಗ ನಾವು ನಿಂತ್ಕೊಂಡು ತಿಂತೇವೆ, ಓಡಾಡ್ತಾ ತಿಂತೇವೆ, ಏನೋ ಮಾತಾಡ್ತಾ ತಿಂತೇವೆ. ದೂರದರ್ಶನದಲ್ಲಿ ದುರ್ದರ್ಶನ ಅಂಥದ್ದು ಯಾವ್ದನ್ನಾರು ನೋಡ್ತಾ ತಿಂತೇವೆ ನಾವು. ಇದೆಲ್ಲ ಏನು? ಎದುರಿಗೆ ಅನ್ನಪೂರ್ಣೇಶ್ವರಿ ಇದ್ದಾಳೆ, ಸಮ್ಮುಖದಲ್ಲಿ ಅನ್ನಪೂರ್ಣೇಶ್ವರಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಬಂದು ಉಪಸ್ಥಿತರಾಗಿದ್ದಾಳೆ. ಆದ್ರೆ ನಾವು ಏನನ್ನೋ ಯೋಚನೆ ಮಾಡ್ತಾ, ಇನ್ನೇನನ್ನೋ ಮಾತನಾಡ್ತಾ, ಎಲ್ಲ ಯಾವ ಕಡೆಗೋ ಗಮನ ಇಟ್ಕೊಂಡು, ಅಂದ್ರೆ ಒಂದು ಈಗ ನೀವು ನಿಮ್ಮ ನೆಂಟರಷ್ಟ್ರಿಗೆ ಹಾಗೆ ಮಾಡಿ ನೋಡೋಣ. ನಿಮ್ಮ ಮನೆಗೆ ಯಾರೋ ಬಂದಿರ್ತಾರೆ ಅಂತ ಅನ್ಕೊಳ್ಳಿ, ನೀವು ಹೀಗೆ ಮಾಡಿ ಅವ್ರಿಗೆ. ಅವ್ರು ಬಡಿಸ್ಬೇಕಾದ್ರೆ ಅವ್ರಿಗೆ ಎಲ್ಲೋ ನೋಡ್ತಾ ಬಡಿಸಿ, ಏನೋ ಮಾತಾಡ್ತಾ ಬಡಿಸಿ, ಅವರಿಗೆ ಗಮನ ಕೊಡಬೇಡಿ ಅವ್ರ ಕಡೆಗೆ. ಏನಾಗತ್ತೆ? ನಿಮಗೆ ಹಾಗೆ ಮಾಡ್ಲಿ ಯಾರಾದ್ರು? ತುಂಬಾ ಉಪೇಕ್ಷೆ ಇದೆ. ಮತ್ತೆ ಅದ್ರ ಬಗ್ಗೆ ಏನೂ ತಿಳ್ಕೊಳ್ಳೋ ಗೋಜು ನಾವು ಹೋಗಿಲ್ಲ. ಯಾವ್ದು ಸರಿ, ಯಾವ್ದು ತಪ್ಪು, ಯಾವುದರ ಘೋರ ಪರಿಣಾಮಗಳು ಏನು, ಯಾವುದರಿಂದ ನಾವು ಚಿರಕಾಲ ಬಾಳ್ಬಹುದು, ಆರೋಗ್ಯದಲ್ಲಿ ಬಾಳ್ಬಹುದು. ಅನ್ನಕ್ಕೆ ಇನ್ನೊಂದು ಶಬ್ದ ಮಹಾಭೇಷಜಂ ಅಂತ. ಮಹಾಭೇಷಜಂ, ಭೇಷಜಂ ಅಂದ್ರೆ ಔಷಧ. ಭೇಷಜಂ ಅಂದ್ರೆ ಔಷಧ, ಮಹಾಭೇಷಜಂ ಅಂದ್ರೆ ಮಹೌಷಧ, ದೊಡ್ಡ ಔಷಧ ಅಂತ. ಆರೋಗ್ಯ ಶಾಸ್ತ್ರ ಹೇಳ್ತದೆ, ನೀವು ಊಟ ಸರಿಯಾಗಿ ಮಾಡಿದ್ರೆ ನಿಮ್ಗೆ ರೋಗವೇ ಬರೋದಿಲ್ಲ ಅಂತ. ಒಂದು ಪಟ್ಟಿ ಕೊಡ್ತಾರೆ ಅವರು, ನಿತ್ಯ ಸೇವನೆಯ ಇದಿಷ್ಟು ನಿತ್ಯ ಊಟ ಮಾಡಿ, ಇದಿಷ್ಟನ್ನು ಮುಟ್ಬೇಡಿ, ಪ್ರತಿನಿತ್ಯ ಊಟ ಮಾಡಬೇಡಿ ಅಂತ ಒಂದು ಪಟ್ಟಿ ಕೊಡ್ತಾರೆ ಅವರು. ಹೀಗೆ ಮಾಡಿದ್ದಾಗ ಹೋದಾದ್ರೆ ನಿಮಗೆ ಕಾಯಿಲೆ ಬರೋದಿಲ್ಲ ಅಂತ ಅವರು ಬರೆದು ಕೊಟ್ಟಿದ್ದಾರೆ. ನೀವು ಯಾವತ್ತೂ ರೋಗ ಬಂದು ಅನ್ಭವಿಸೋದಿಲ್ಲ ಅಂತ. ಸುಮ್ಮನೆ ಏನು ಬರ್ಕೊಟ್ಟಿರೋದಿಲ್ಲ ಅಲ್ವಾ ಅದನ್ನ ಅಂತ. ನಾವೇನಾದ್ರು ತಿಳ್ಕೊಂಡಿದ್ದೇವೆ ಇದನ್ನ ಅಂತ. ಆಹಾರದ ಬಗ್ಗೆ ಪ್ರಾಚೀನ ಪರಿಕಲ್ಪನೆ ಆಗಲಿ, ಆಧುನಿಕ ಪರಿಕಲ್ಪನೆ ಆಗಲಿ, ಯಾವುದೇ ಒಂದು ತಿಳ್ಕೊಳ್ಳೋ ಗೋಜಿಗೆ ಹೋಗದೆ ಒಟ್ಟು ತಿಂತಾ ಇದ್ದೇವೆ. ತುತ್ತಿನ ಚೀಲವನ್ನು ತುಂಬಿಸ್ತಾ ಇದ್ದೇವೆ. ಅದು ಅಮೃತವೋ, ವಿಷವೋ, ರೋಗವೋ, ಶಾಪವೋ, ಶುಚಿಯೋ, ಅಶುಚಿಯೋ, ಏನು ಸಂಬಂಧ ಇಲ್ಲ. ಬಹಳ ಮುಂದುವರೆದು ತಿಳ್ಕೊಡ್ತೇವೆ. ಆದ್ರೆ ಹಿಂದಿನವರು ತುಂಬಾ ನೋಡ್ತಾ ಇದ್ರು ಇದನ್ನೆಲ್ಲ. ನಾವು ಏನೂ ನೋಡೋದಿಲ್ಲ. ಅಂಗಡಿಗೆ ಹೋಗಿ ಹಣ ಕೊಟ್ಟು ತರ್ತೇವೆ, ಅದರಲ್ಲಿ ಏನಿದೆಯೋ, ಅದನ್ನು ಹೇಗೆ ಮಾಡಿದ್ರೋ, ಯಾವ ವಿಷಯವನ್ನು ಸುರಿದ್ರೋ, ಏನಾದ್ರೂ ನೋಡ್ತೇವೆ ನಾವು. ಸೀದಾ ತಿಂತೇವಲ್ಲ ನಾವು ಅದನ್ನು, ಒಂದಿಷ್ಟು ಮುಂಜಾಗ್ರತೆ ಅಲ್ಲದೆ. ಒಳಗೆ ಹೋಗ್ತಾ ಇದೆ ಅದು. ಈಗ ಮನೆ ಒಳಗೆ ನೀವು ಯಾರನ್ನಾರು ಬಿಟ್ಕೊಳ್ತೀರಾ ಸುಲಭದಲ್ಲಿ? ನಿಮ್ಮ ಮನೆ ಒಳಗೆ ಗುರುತು ಪರಿಚಯ ಇಲ್ಲದಿರೋರನ್ನ, ನಿಮಗೆ ಸರಿಯಾಗಿ ಗೊತ್ತಿಲ್ಲದಿರೋರನ್ನ ಬಿಟ್ಕೊಳ್ತೀರಾ ಮನೆ ಒಳಗಡೆಗೆ? ಇಲ್ಲಿ ಒಳಗಡೆ ಬಿಟ್ಕೊಳ್ತಾ ಇದ್ದೀರಲ್ಲ ಅಂತ. ದೇಹದ ಒಳಗೆ ಅದ್ಯಾವುದು ಏನು ಅದ್ರ ಒಂದು ಪರಿಜ್ಞಾನವೇ ಇಲ್ಲದೆ ಒಳಗೆ ನಾವು ಕಳಿಸ್ತಾ ಇದ್ದೇವಲ್ಲ ಅಂತ. ಅದು ಹೋಗಿ ನಾವೇ ಆಗ್ತಾ ಇದೆ ಬೇರೆ. ನಮ್ಮ ದೇಹ ಮನಸ್ಸಾಗಿ ಪರಿಣಾಮ ಆಗ್ತಾ ಇದೆ ಅಂತ. ಆದರೆ ಕಿಂಚಿತ್ತೂ ಕೂಡ ಗಮನ ಇಲ್ಲ ಆ ಕಡೆಗೆ ಅಂತ. ತುಂಬ ಗಮನ. ನಮ್ಮ ಯಾವ ಇವತ್ತಿನ ವಿದ್ಯಾಭ್ಯಾಸ, ಪದವಿಗಳು, ವಿದ್ಯಾಲಯಗಳು, ಮಹಾವಿದ್ಯಾಲಯಗಳು ಯಾವುದೊಂದು ಕೂಡ ಈ ಊಟದ ಬಗ್ಗೆ ಸರಿಯಾದ ಪರಿಕಲ್ಪನೆ ಕೊಡ್ತಾ ಇಲ್ಲ, ಸರಿಯಾದ ಚಿತ್ರಣ ಕೊಡ್ತಾ ಇಲ್ಲ. ನಡೀತಾ ಇರ್ತಕ್ಕಂಥ ದಾರುಣವನ್ನ ಯಾವುದೂ ಹೇಳ್ತಾ ಇಲ್ಲ ಅಂತ. ಹಾಗಾಗಿ ಈ ಚಾತುರ್ಮಾಸ್ಯದಲ್ಲಿ ನಾವು ಆರಿಸ್ಕೊಂಡು ಊಟದ ಬಗ್ಗೆ ಮಾತಾಡೋಣ ಅಂತ. 2 ತಿಂಗಳು ಕೂಡ ನೀವು ಕೇಳಲೇಬೇಕು ಅಂತ ನಮ್ದು ಒತ್ತಾಯ. ಅದಕ್ಕೋಸ್ಕರ ಅಂದರೆ ಬೇಕು ಇದು ಜೀವನಕ್ಕೆ ಅಂತ. ನಿಮ್ಮ ದೃಷ್ಟಿ ಬದಲಾಗಬೇಕು, ಊಟದ ಬಗ್ಗೆ ನಿಮ್ಮ ದೃಷ್ಟಿ ಬದಲಾಗಬೇಕು ಅನ್ನೋದು ಊಟದ ಹೊತ್ತಲೇ ಅದನ್ನು ಮಾತಾಡ್ತಕ್ಕಂಥ ಸಂದರ್ಭ ಬಂತು. ಇವತ್ತು ನಿಮ್ಮನ್ನು ಊಟ ಮಾಡಿದ ಕೂರಿಸಿ ಏನೋ ಒಂದು ಸಣ್ಣ ಶಿಕ್ಷೆ ಥರ ಇದೆ ಇವತ್ತು ನೋಡಿದಿರೋದು ಅಂತ. ಹಾಗಾಗಿ ಅನ್ನದ ಯೋಗ್ಯತೆ ತುಂಬ ದೊಡ್ಡದು. ಅನ್ನ ಎಷ್ಟರ ಮಟ್ಟಿಗೆ ದೊಡ್ಡದು ಅಂದರೆ, ಯಾಕೆ ಅನ್ನನ ಉಪೇಕ್ಷೆ ಮಾಡಬಾರ್ದು ಅಂದರೆ, ನಮ್ಮ ಸಂಸ್ಕೃತಿ ಅದನ್ನು ದೇವರು ಅಂತ ಹೇಳ್ಬಿಟ್ಟಿದೆ. ದೇವರೇ ಭೃಗುರು ವೈ ವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ. ಭೃಗು ವರುಣ ಪುತ್ರ, ಆತ ತನ್ನ ತಂದೆಯ ಬಳಿ ಸರಿ ಕೇಳ್ತಾನೆ, ಅಧೀಹಿ ಭಗವೋ ಬ್ರಹ್ಮೇತಿ, ಯಾವುದು ಬ್ರಹ್ಮ, ಪರಮಾತ್ಮ ಅಂದ್ರೆ ಏನು ಅಂತ ನಂಗೆ ತಿಳಿಸ್ಕೊಡಿ ಅಂತ ತಂದೆಯನ್ನ ಭೃಗು ಕೇಳಿದಾಗ, ಅದಕ್ಕೆ ತಂದೆ ಕೊಟ್ಟ ಉತ್ತರ ಅನ್ನಂ ಪ್ರಾಣಂ ಚಕ್ಷು ಶ್ರೋತ್ರಂ ಮನೋ ವಾಚಂ ಅಂತ ಒಂದು ಪಟ್ಟಿ ಕೊಟ್ಟು, ಆ ಪಟ್ಟಿಯಲ್ಲಿ ಮೊಟ್ಟ ಮೊದಲು ಪ್ರಸ್ತಾಪ ಮಾಡಿದ್ದು ಯಾವುದು ಅಂದ್ರೆ ಅನ್ನಂ. ಅನ್ನವೇ ಬ್ರಹ್ಮ ಅಂತ, ಅನ್ನವೇ ಪರಮಾತ್ಮ. ಆಮೇಲೆ ಭೃಗು ತಪಸ್ಸು ಬೇರೆ ಮಾಡಿದ್ನಂತೆ. ತಪಸ್ತತ್ವ, ತಪಸ್ಸು ಮಾಡಿದ ಮೇಲೆ ಸಾಕ್ಷಾತ್ಕಾರ ಆಗಿದ್ದೇನು
ಭೃಗುವಿಗೆ ಅಂದರೆ ಸ ತಪೋ ತಪ್ಯತ ಸ ತಪಸ್ತಪ್ತ್ವ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಅನ್ನವೇ ಬ್ರಹ್ಮ ಎಂಬುದನ್ನು ತಿಳಿದುಕೊಂಡ. ಸುಮ್ಮನೆ ಹೇಳಿರ್ಲಾರಲ್ವಾ ಇದು. ಭೃಗುಮುನಿಯಂಥ ಒಂದು ಮಹಾತಪಸ್ವಿ, ಜ್ಞಾನಸಿದ್ಧ, ಮಹಾಮಹಿಮ ಅಂಥವರು ತಪಸ್ ಮಾಡಿ ಕಂಡುಕೊಂಡಿದ್ದೇನು ಅಂದ್ರೆ ಅನ್ನಂ ಬ್ರಹ್ಮ. ಸುಮ್ಮನೆ ಹೇಳಿರ್ಲಾರು ಅಲ್ವಾ ಅಂತ ಕೇಳೋದು ನಾವು. ಲಕ್ಷಣಗಳನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ಬ್ರಹ್ಮ ಅಂದ್ರೆ ಯಾವುದು? ಯಾವುದರಿಂದ ಹುಟ್ಟು, ಯಾವುದರಿಂದ ಬದುಕು, ಎಲ್ಲಿ ಹೋಗಿ ಕೊನೆಯಲ್ಲಿ ಏನಾಗ್ತೇವೆ, ಅದೇ ಬ್ರಹ್ಮ. ನಿಮ್ಮೆಲ್ಲರ ಹುಟ್ಟು ಅನ್ನದಿಂದಲೇ ಆಗಿದೆ. ನಮ್ಮ ತಂದೆ ತಾಯಿ ಏನು ಅನ್ನ ಊಟ ಮಾಡಿದ್ರೋ ಅನ್ನವೇ ಸೂಕ್ಷ್ಮವಾದ ಪುನರುತ್ಪಾದಕವಾದ ಧಾತುವಾಗಿ ಪರಿವರ್ತನೆ ಹೊಂದಿದ್ದಾನೆ ನಾವು ಹುಟ್ಟಿರುವಂಥದ್ದು. ನಾವೆಲ್ಲ ಹುಟ್ಟುತ್ತಾ ಇದ್ವು ಇಲ್ಲದೇ ಇದ್ರಿ. ಹಾಗಾಗಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಎಲ್ಲಿಂದ ಹುಟ್ಟು, ಎಲ್ಲಿಂದ ಬದುಕು, ಪ್ರಶ್ನೆ ಇಲ್ಲ ಅದರಲ್ಲಿ. ಬದುಕು ಎಲ್ಲಿಂದ? ಊಟ ಮಾಡಿದರೆ ಬದುಕು ಇಲ್ಲ ನೋಡಿ, ಎಷ್ಟು ದಿವಸ ಇರೋಕ್ಕೆ ಸಾಧ್ಯ ಅಂತ. ಹಾಗಾಗಿ ಏನ ಜಾತಾನಿ ಜೀವಂತಿ, ಹುಟ್ಟಿದವರು ಯಾವುದರಿಂದ ಬದುಕಿದಾರೋ, ಯತ್ಪ್ರಯಂತಿ ಅಭಿಸಂವಿಶಂತಿ, ಕೊನೆಗೆ ಹೋಗಿ ಯಾವುದನ್ನು ಸೇರ್ತಾರೋ. ನಾವು ಅನ್ನವನ್ನೇ ಹೋಗಿ ಸೇರ್ತೇವೆ ಕೊನೆಯಲ್ಲಿ. ಇದು ಹೋಗಿ ಸೇರೋದು ಎಲ್ಲಿ? ಈ ದೇಹ ಕೊನೆಗೆ ಯಾರಿಗೂ ಆಹಾರ ಆಗ್ಬೇಕು. ಅದು ಕ್ರಿಮಿಕೀಟಗಳಿಗೋ ಇನ್ನೊಂದಕ್ಕೂ ಆಹಾರ ಆಗಬೇಕು. ಅಥವಾ ಈ ಪಂಚಭೂತಗಳು ಅವು ಪರಿವರ್ತನೆ ಹೊಂದಿ ಯಾವುದೋ ಒಂದು ಗಿಡಕ್ಕೆ ಸೇರಿದ್ರೆ ಅದು ತರಕಾರಿ ಆಗ್ಬೋದು, ಸೊಪ್ಪಾಗ್ಬೋದು, ಇನ್ನೊಂದಾಗ್ಬೋದು, ಹಣ್ಣಾಗ್ಬೋದು, ಮತ್ತೊಂದಾಗ್ಬೋದು. ಈ ಪಂಚಭೂತಗಳೇ ಇನ್ನೆಲ್ಲ ಹೋಗಿ ಆಹಾರವಾಗಿ ಪರಿವರ್ತನೆ ಆಗ್ತವೆ ಅಂತ, ಅನ್ನವಾಗಿ ಪರಿವರ್ತನೆ ಆಗ್ತವೆ ಅಂತ. ಸೇಬನ್ನು ನಾವು ತಿನ್ಬಹುದು. ನಮ್ಮ ದೇಹ ಬಿದ್ದು ಅಲ್ಲೇ ಒಂದು ಸೇಬಿನ ಗಿಡ ಹುಟ್ಟಿದ್ರೆ, ಅಥವಾ ಸೇಬಿನ ಗಿಡದ ಮೂಲದಲ್ಲಿ ನಮ್ಮ ಬದುಕು ಮುಕ್ತಾಯ ಆದರೆ ಅದೇ ದೇಹದ ಅಂಶಗಳಿಂದ ಮತ್ತೆ ಸೇಬವನ್ನು ಬರ್ಬೋದು ಪುನಃ ಅಂತ. ಹಾಗಾಗಿ ಅದೊಂದು ಚಕ್ರ ಇದ್ದ ಹಾಗೆ ಅದು ಅಂತ, ಅನ್ನ ಚಕ್ರ ಅಂತ. ಅದೇ ಬ್ರಹ್ಮ ಅಂತ ಅಂದಮೇಲೆ ಅನ್ನ ಪೂರ್ಣ ಅರ್ಥದಲ್ಲಿ ಬ್ರಹ್ಮ ಆಯ್ತು ನೋಡಿ ಎಂಬುದನ್ನು ಉಪನಿಷತ್ತು ಹೇಳಿರುವಂಥದ್ದು. ನಿಮಗೆ ಈ ಭಾವನೆಗಳಿದೆಯಾ ಅಂತ ಕೇಳೋದು ನಾವು. ನೀವು ಊಟ ಮಾಡೋ ಹೊತ್ತಲ್ಲಿ ನಿಮ್ಮ ಎದುರಿಗಿರುವಂಥದ್ದನ್ನು ಈ ದೃಷ್ಟಿಯಿಂದ ನೋಡ್ತಾ ಇದ್ದೀರಾ ಅಂತ ಗಂಭೀರವಾಗಿ ಯೋಚನೆ ಮಾಡಿ ಅಂತ. ಗೌರವದಿಂದ ನೋಡ್ತಾ ಇದ್ದೀರಾ ಅಂತ ಊಟವನ್ನ ಅಂತ. ನೀವು ಏನೇ ಹೇಳಿ ನಾವಿಲ್ಲ ಅಂತಲೇ ಹೇಳ್ತೇವೆ, ಮಾಡ್ತಾ ಇಲ್ಲ ಅದನ್ನ. ಹಾಗಾಗಿ ನಾವು ಹೀಗಾಗಿದ್ದು. ಇಷ್ಟು ಕಷ್ಟ ಪರಂಪರೆಗಳು, ಕಾಯಿಲೆಗಳು ಎಲ್ಲ ಯಾಕೆ ಆಗಿದ್ದು ಅಂದ್ರೆ ಇದೇ ಕಾರಣಕ್ಕಾಗಿ. ವೇದ ಒಂದ್ಸತಿ ಅಂತಲ್ಲ ಪದೇ ಪದೇ ಹೇಳಿದೆ. ಓದನ ಮುದ್ಬ್ರುವತೆ ಪರಮೇಷ್ಠೀವ ಏಷಃ ಯದೋದನ, ಪರಮೇಷ್ಠೀವ ಏಷಃ ಯದೋದನ ಅಂತ. ಈ ಓದನ ಅಂದ್ರೆ ಅನ್ನ ಏನಿದೆಯೋ ಪರಮೇಷ್ಠಿ ಅಂತ, ಅದುವೇ. ಇನ್ನೊಂದು ಕಡೆಗೆ ವಿಶ್ವಭೃದ್ವೈ ನಾಮೀಶ ತನೂರ್ ಭಗವತೋ ಯದಿದಂ ಅನ್ನಂ, ಅನ್ನ ಅಂತಲೇ ಯಾವುದನ್ನು ಹೇಳ್ತಾ ಇದ್ದೀರೋ ಇದು ಬೇರೆ ಏನೂ ಇಲ್ಲ, ಭಗವಂತನದ್ದೇ ಒಂದು ರೂಪ, ವಿಶ್ವಧಾರಕ ರೂಪ ಅಂತ. ಈ ಜಗತ್ತನ್ನು ಭಗವಂತ ಅನ್ನದ ರೂಪದಿಂದ ಧಾರಣೆ ಮಾಡಿದ್ದಾನೆ. ಹಾಗಾಗಿ ನಾವು ಅನ್ನಪೂರ್ಣೇಶ್ವರಿ ಅಂತ ಪೂಜೆ ಮಾಡುವಂಥದ್ದು, ಅರ್ಚನೆ ಮಾಡುವಂಥದ್ದು. ಅನ್ನಪೂರ್ಣೇಶ್ವರಿ ಅಂತ ಯಾತಕ್ಕೆ ಅರ್ಚನೆ ಮಾಡ್ತೇವೆ ಅನ್ನಪೂರ್ಣೇಶ್ವರಿ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರವಾಗಿ ನಾವು ಅರ್ಚನೆ ಮಾಡ್ತೇವೆ ಅನ್ನಪೂರ್ಣೇಶ್ವರಿ ಅಂತ. ಅದು ಸಾಕ್ಷಾತ್ ಭಗವಂತ ಅಂತ. ಹಾಗಾಗಿ ಈ ಗೌರವದಿಂದ ನಾವು ನೋಡುವಂತೆ ಆಗಲಿ ಅನ್ನೋದು ಒಂದು. ಮತ್ತೆ ಇನ್ನೊಂದು, ಅದು ನಮ್ಮನ್ನು ಆರೋಗ್ಯವಂತವನ್ನಾಗಿ ಮಾಡ್ತದೆ. ಸರಿಯಾಗಿ ಊಟ ಮಾಡಿದರೆ ನಾವು ಆರೋಗ್ಯವಾಗಿರ್ಬೋದು, ಎಲ್ಲ ಕಾಯಿಲೆಗಳನ್ನು ಕಳ್ಕೊಳ್ಬೋದು ಅನ್ನೋದು ಇನ್ನೊಂದು. ಅದಕ್ಕೊಂದು ಕಥಾನಕ ಇದೆ, ಸಮಯದ ಮಿತಿ ತುಂಬ ಇದೆ, ಹಾಗಾಗಿ ಅದನ್ನು ಮುಂದಕ್ಕೆ ತಗೊಳ್ತೇವೆ. ಇಷ್ಟೇ ಹೇಳಲಿಕ್ಕೆ ಇರುವಂಥದ್ದು. ಅನ್ನವನ್ನು ನೋಡುವಂತೆ ನೋಡೋಣ, ಅನ್ನವನ್ನು ಉಣ್ಣುವ ಕ್ರಮದಲ್ಲಿ ಉಣ್ಣೋಣ, ಅನ್ನವನ್ನು ಉಪೇಕ್ಷೆ ಮಾಡದೇ ಇರೋಣ. ನಿಮ್ಮ ಮನೆಯಲ್ಲಿ ನಿಮಗೆ ಎಲ್ಲವನ್ನೂ ಮಾಡಿಕೊಡುವಂಥ ಭಗವಂತ ರೂಪತಾಳಿ ಇದ್ದಾಗ ಕೆಲಸದ ಆಳಿಗಿಂತ ಕಡಿಮೆಯಾಗಿ ನೋಡಿದರೆ ಅದು ಶಾಪವಾಗಿ ನಿಮಗೆ ಹೇಗೆ ಪರಿಣಮಿಸ್ಬೋದು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದೇ ರೀತಿಯಲ್ಲಿ ನಾವು ಇರಬೇಕಾಗಿದೆ ಅನ್ನೋದನ್ನು ನಾವು ಆರಂಭದಲ್ಲಿ ಭಾವಿಸ್ತಾ, ಇಡೀ ಈ ಚಾತುರ್ಮಾಸ್ಯದ ಉದ್ದಕ್ಕೂ ಈ 61 ಅಥವಾ 64 ಹಿಂದೆ ಮುಂದೆ ಎಲ್ಲ ಸೇರ್ಕೊಂಡಾಗ ಇಷ್ಟೂ ದಿನಗಳ ಕಾಲವೂ ಕೂಡ ಅನ್ನಾನುಸಂಧಾನ ಇಲ್ಲಿ ಸರ್ವತ್ರ, ಇಲ್ಲಿ ಮಾತ್ರ ಅಲ್ಲ. ಚಾತುರ್ಮಾಸ್ಯವನ್ನು ನಾವು ಮಾತ್ರ ಮಾಡ್ತೇವೆ, ಆದರೆ ನೀವೆಲ್ಲರೂ ಈ ಅನ್ನಾನುಸಂಧಾನವನ್ನ ಮಾಡಬೇಕು. ಈ ಮಾತುಕತೆಗಳು ಅಡುಗೆ ಮನೆಯಲ್ಲೂ ನಡಿಬೇಕು, ನಿಮ್ಮ ಮನೆಗಳಲ್ಲಿ ಕೂಡ, ನೀವು ಊರಿಗೆ ಹೋದಂಥ ಮನೆಗಳಲ್ಲಿ ಕೂಡ ನಡಿಬೇಕು, ನಿಮ್ಮ ಕೋಣೆಗಳಲ್ಲಿ ಕೂಡ ನಡಿಬೇಕು. ಮತ್ತು ಬದಲಾವಣೆಗಳು ಆರಂಭ ಆಗಬೇಕು. ಏನು ನಮ್ಮ ಪರಂಪರೆ ಹೇಳಿದೆ,
ಆ ರೀತಿಯಲ್ಲಿ ಇದು ನಡಿಬೇಕು ಎಂಬುದಾಗಿ ಈ ಸಮಯದಲ್ಲಿ ಭಾವಿಸ್ತಾ, ಮತ್ತೆ ಕೊನೆಯದೊಂದು ಮಾತೇನೆಂದರೆ, ಈ ತುಂಬ ಭಯ ಪಡ್ಕೋಬೇಡಿ, ಆತಂಕ ಪಡ್ಕೋಬೇಡಿ. ಏನೇನು ಕಾದಿದೆಯೋ ಇನ್ನು ಈ ಅದು ಏನಾಗ್ತದೆ, ಶ್ರದ್ಧೆ ಇಲ್ಲದೆ ಇದ್ದರೆ ಅವರಿಗೆ ಚಿಂತೆ ಏನೂ ಇಲ್ಲ. ಈ ಕಿವಿಯಿಂದ ಕೇಳಿ ಈ ಕಡೆಯಿಂದ ಬಿಟ್ಟರಾಯ್ತು. ಈ ಶ್ರದ್ಧೆ ಇರುವವ್ರಿಗೆ ಸಮಸ್ಯೆ ಏನಂದರೆ, ಆಯಿತು ಗುರುಗಳು ಪ್ರವಚನಕ್ಕೆ ಹೋಗ್ಬೇಕೋ ಬೇಡವಾ ಅಂತ, ಹೋದ ಮೇಲೆ ಗುರುಗಳು ಹೇಳಿದಂತೆ ಮಾಡಬೇಕಾಗ್ತದೆ, ಮಾಡದೇ ಇರೋದು ಸರಿಯಲ್ಲ. ಏನು ಹೇಳ್ತಾರ, ಊಟ ಮಾಡ್ಲಿಕ್ಕೆ ಬಿಡ್ತಾರೋ ಇಲ್ಲೋ ನಾಳೆಯಿಂದ ಅಂತ ಅನ್ನೋ ಚಿಂತೆ ಬಾಧಿಸ್ಬೋದು. ಆದರೆ ನಮ್ಮ ಪೂರ್ವಜರು ಹಾಗೆಲ್ಲ ಅಲ್ಲ, ತುಂಬ ಕರುಣಾಳುಗಳು ಅವರು. ಅವರು ಎಲ್ಲಿವರೆಗೆ ಹೇಳಿದಾರೆ ಅಂದರೆ, ಪ್ರಾಣಾತ್ಯಯೇ ಸರ್ವಾನ್ನಾನುಮತಿ. ನಿನಗೆ ಅಂತ ಪ್ರಾಣ ಹೋಗೋ ಸಂದರ್ಭ ಬಂತಂದ್ರೆ ಏನನ್ಬೇಕು ಅವರು ತಿನ್ನೋ ಸರ್ವಾನ್ನಾನುಮತಿ. ಯಾಕೆ ಹೇಳ್ತಾರೆ ಈ ಮಾತನ್ನು? ಕನಕರದಿಂದ ಹೇಳಿರುವಂಥ ಮಾತಿದು. ಪ್ರಾಣಾತ್ಯಯೇ ಸರ್ವಾನ್ನಾನುಮತಿ, ಎಲ್ಲವನ್ನು ತಿನ್ಬೋದು ಆಗ. ಇಂತಹ ದಾರಿಗಳಿದ್ದಾವೆ. ಮಾತ್ರ ಅಲ್ಲ, ಎಷ್ಟೋ ಸಂಗತಿಗಳು ನಮ್ಮ ಜೀವನದಲ್ಲಿ ಸರಿಪಡಿಸ್ಕೊಳ್ಳೋಕೆ ಆಗೋದಿಲ್ಲ ನಮ್ಗೆ. ಅದನ್ನು ಅದು ನನ್ನ ಕೈಲಿ ಇಲ್ಲ. ಅದು ಏನು ಮಾಡೋದು ಆಗ ಅಂದರೆ, ಅದಕ್ಕೂ ದಾರಿಗಳನ್ನ ಹೇಳಿದ್ದಾರೆ. ಅಷ್ಟನ್ನು ಒಂದು ಚಿಕ್ಕ ಒಂದು ಕಾರ್ಯದ ಮೂಲಕ ಎಲ್ಲ ದೋಷವನ್ನು ಸರಿಪಡಿಸ್ಕೊಳ್ಬೋದು ಅಂಥ ದಾರಿಗಳನ್ನ ಕೂಡ ಹೇಳಿದ್ದಾರೆ ಅಂತ. ಅದೆಲ್ಲವನ್ನು ಕೂಡ ಮುಂದೆ ಬರುವ ದಿನಗಳಲ್ಲಿ ಅನುಸಂಧಾನ ಮಾಡೋಣ. ಇಂದಿನಿಂದ ವಿಜೃಂಭಣೆಯಿಂದ ಈ ಚಾತುರ್ಮಾಸ್ಯ ನಡೀಲಿ. ನೀವೆಲ್ಲ ಸಮೃದ್ಧಿಯಾಗಿ ಊಟ ಮಾಡಿ ಈ ಚಾತುರ್ಮಾಸ್ಯದಲ್ಲಿ. ಹೇಗೆ ಅಂದರೆ, ಕಂಠಮಟ್ಟ ಊಟ ಮಾಡಿ ಅಥವಾ ಇದು ನಾಸಿಕಾ ಪರ್ಯಂತ ಮೂಗಿನ ಮಟ್ಟ ಊಟ ಮಾಡಿ ನಾವು ಹೇಳೋದಿಲ್ಲ. ಯಾಕೆಂದರೆ ಬೇರೆ ಏನೋ ಹೇಳೋಕೆ ಹೊರಟಿದೆ ನಾವು. ಸಾವಕಾಶ ಊಟ ಮಾಡಿ ಅಂತ ಅನ್ನೋ ಪದ್ಧತಿ ಇದೆಯಲ್ವಾ? ಪಂಕ್ತಿ ಮೇಲೆ ಊಟ ಶುರು ಮಾಡಬೇಕಾದ್ರೆ ಸಾವಕಾಶೇನ ಭೋಕ್ತವ್ಯಂ, ಸಾವಕಾಶ ಊಟ ಮಾಡಿ, ಸಾವಧಾನೇನ ಭೋಕ್ತವ್ಯಂ, ಇದೆರಡನ್ನು ಹೇಳೋ ಪದ್ಧತಿ ಇದೆ. ಸಾವಧಾನೇನ ಭೋಕ್ತವ್ಯಂ, ಸಾವಕಾಶ ಊಟ ಮಾಡಿ ಅಂತ. ಅದಕ್ಕೆ ಕೆಲವರು ಈ ಸಾವಕಾಶ ಊಟ ಮಾಡಿ, ಸಾವಧಾನ ಊಟ ಮಾಡಿ ಅಂತ ಹೇಳಿದ್ದಕ್ಕೆ ಆ ಒಂದೊಂದು ತುತ್ತನ್ನು 36 ಸತಿ ಜಗದು, ಅಥವಾ 42 ಸತಿ ಜಗದು 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 ಅದು ಅನ್ನ ತಂಗಳಾಗಬೇಕು. ಬೆಳೆಸಿದ ಬಿಸಿ ಅನ್ನ ತಂಗಳಾಗುವವರೆಗೂ. ಈ ಕೆಲವು ಜನ ಶಾಲೆಯಲ್ಲಿ ತುಂಬ ಎಷ್ಟು ಶ್ರದ್ಧೆ ಅವರಿಗೆ ತರಗತಿಗಳಲ್ಲಿ ಅಂದರೆ, ಅವರು ಅದೇ ತರಗತಿಯಲ್ಲಿ ಒಂದು 10 ವರ್ಷ ಇರ್ತಾರೆ. ಎಷ್ಟೋ ಜನ ಹೊಸಬರು ಬರ್ತಿರ್ತಾರೆ ಹೋಗ್ತಿರ್ತಾರೆ. ಇವರು ಮಾತ್ರ ಅಲ್ಲೇ ಇರ್ತಾರೆ ಅಂತ. ಶಾಶ್ವತ ಪ್ರತಿಷ್ಠಾಪನೆ, ಆತ್ಮಲಿಂಗ ಇದ್ದಾಗೆ ಅಂತ ಆ ತರಗತಿಯಲ್ಲಿ. ಹಾಗೆ ಇವರು ಊಟ ಕೂತಾ ಇರ್ತಾರೆ, ಪಂಕ್ತಿಗಳು ಆಗ್ತಾ ಇದೆ ಅಂತ. ಆ ತರಹ ಅಲ್ಲ, ಅರ್ಥ ಹಾಗಲ್ಲ ಅದಕ್ಕೆ. ಹಾಗೆಲ್ಲ ಊಟ ಮಾಡಿದ್ರೆ ದೋಷ. ಯಾಕೆಂದ್ರೆ ಉಷ್ಣಮಶ್ನೀಯ ಬಿಸಿ ಊಟ ಮಾಡುವಂಥ ಶಾಸ್ತ್ರ ಹೇಳ್ತಾ ಇರುವಂಥದ್ದು. ತಣಿಬಾರ್ದು ಅದು. ಊಟವನ್ನು ತುಂಬ ಎಳೆದು ಊಟ ಮಾಡಬಾರ್ದು, ತುಂಬ ಗಡಿಬಿಡಿ ಮಾಡಬಾರ್ದು. ಅದನ್ನ ಮುಂದಕ್ಕೆ ಸಂದರ್ಭ ಬಂದಾಗ ಯೋಚನೆ ಮಾಡೋಣ. ಹಾಗಾದ್ರೆ ಮತ್ತೆ ಸಾವಕಾಶ ಊಟ ಮಾಡಿದ್ದು ಏನು ಅಂದರೆ, ಅವಕಾಶ ಅಂದರೆ ಜಾಗ, ಹೊಟ್ಟೆ ಒಳಗೆ ಜಾಗ ಇಟ್ಟು ಊಟ ಮಾಡಿ. ಹೇಳೋಕೆ ಕಷ್ಟ ಆಗೋ ಥರ ಮಾಡ್ಕೊಳ್ಬೇಡಿ. ಹೊಟ್ಟೆ ಒಳಗೆ ಅವಕಾಶ ಅಂದರೆ ಜಾಗ ಇಟ್ಟು ಊಟ ಮಾಡಿ. ನಿಯಮ ಆಗಿದೆ, ಅರ್ಧ ಘನಾಹಾರ, 1/4 ಭಾಗ ದ್ರವಾಹಾರ, 1/4 ಭಾಗ ಬಿಡಬೇಕು ಅಂತ. ಅಥವಾ 3 ಭಾಗ ಮಾಡ್ತಾರೆ, 3ರಲ್ಲಿ 1 ಭಾಗ ಬಿಡಬೇಕು ಅನ್ನೋ ಇನ್ನೊಂದು ಅಭಿಪ್ರಾಯ ಕೂಡ ಇದೆ. ಹಾಗಾಗಿ ಆ ರೀತಿ ಪ್ರಾಣ ಸಂಚಾರಕ್ಕೆ ಜಾಗ ಬೇಕು ಅಲ್ಲಿ, ಅಥವಾ ವಾತಪಿತ್ತ ಕಫಗಳು ಸಂಚಾರ ಮಾಡೋದಕ್ಕೆ ಜಾಗ ಬೇಕು, ಜಾಗ ಬಿಡಿ ಅಂತ ಹೇಳಿದರೆ ಇವ್ನು ಮೆಲ್ಲ ಮತ್ತೆ ಹಸಿವು ಆಗ್ಬೇಕು, ಮತ್ತೆ ಊಟ ಮಾಡಬೇಕು ಅನ್ನೋ ಥರ ಊಟ ಮಾಡಿದರೆ ಉಪಯೋಗವೂ ಇಲ್ಲ. ಹಾಗೆ ಸಾವಧಾನೇನ ಭೋಕ್ತವ್ಯಂ ಅಂತಂದರೆ, ಈ ಅವಧಾನ ಅಂದರೆ ಬೇರೆ ಕಡೆ ಗಮನ ಹೋಗಬಾರದು ಅಂತ. ಅವಧಾನಿಗಳು ಅಂತ ಹೇಳ್ತಾರಲ್ಲ, ಶತಾವಧಾನಿಗಳು, ಅವಧಾನ ಅಂದ್ರೆ ಏನು? ವಿಷಯಾಂತರ ವ್ಯಾವೃತ್ತಿ ಅಂತ. ಬೇರೆ ಎಲ್ಲೂ ಗಮನ ಹೋಗದೆ ಒಂದೇ ಕಡೆ ಗಮನ ನಿಂತರೆ ಅದಕ್ಕೆ ಸಾವಧಾನ ಅಂತ ಹೆಸರು. ಊಟ ಮಾಡುವಾಗ ಬೇರೆ ಯಾವ ಕಡೆಗೂ ಗಮನ ಹೋಗದೆ ಇರಲಿ. ಅನ್ನಪೂರ್ಣೇಶ್ವರಿ, ಅನ್ನ ಬ್ರಹ್ಮ, ಅದನ್ನು ಬಿಟ್ಟು ಈ ಕರ್ಣ ಪಿಶಾಚಿಯನ್ನು ಈ ಕಡೆ ನೋಡ್ತಾ ಊಟ ಮಾಡಿದ್ರೆ ಎಲ್ಲಿ ಆ ಪಿಶಾಚಿಗೆ ಹೋಗ್ತದೆ ಅಂತ, ನಮಗೆ ಹೋಗಿದ್ದಲ್ಲ ಅದು ಅಂತ ಹಾಗಾಗ್ಬೋದು ಅಂತ. ಅಂಥದ್ರಲ್ಲಿ ನಡೀತಾ ಇರ್ತದಲ್ಲ, ತುಂಬ ಜನ ಮಾಡ್ತಾರೆ ಅದನ್ನು, ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ, ನೋಡ್ತಾ ಇರ್ತಾರೆ, ನೋಡ್ತಾ ಊಟ ಮಾಡ್ತಾರೆ, ಇದೆಲ್ಲ ನಡೀತದಲ್ವಾ ಅಂತ. ಹಾಗೆಲ್ಲ ಮಾಡಬೇಡಿ. ಮತ್ತು ಅದು ಬೇರೆ ಬೇಡದರ ಮಾತಾಡ್ತಾ ಊಟ ಮಾಡಬೇಡಿ. ಅನ್ನದ ಕಡೆಗೆ ಗಮನ ಇರಬೇಕು ಅಂತ, ಏಕಾಗ್ರನಾಗಿ ಅನ್ನದ ಮೇಲೆ ಗಮನ ಇಟ್ಟು ಊಟ ಮಾಡಬೇಕು ಅಂತ ಹೇಳಿದರೆ ನಾವೇನು ಮಾಡ್ತಾ ಇದ್ದೇವೆ ಇವತ್ತು? ಬೇರೆ ಏನೋ ಮಾಡ್ತಾ ಇದ್ದೇವೆ. ಹಾಗಾಗಿ ನೀವೆಲ್ಲ ಸಮೃದ್ಧಿಯಾಗಿ ಊಟ ಮಾಡಿ, ಅದರ ಸಾವಕಾಶ ಊಟ ಮಾಡಿ. ಮತ್ತೆ ತಪ್ಪು ತಿಳ್ಕೊಳ್ಬೇಡ, ಅವಕಾಶ ಇರುವಂತೆ, ಹೊಟ್ಟೆ ಒಳಗೆ ಅವಕಾಶ ಇರುವಂತೆ ಊಟ ಮಾಡಿ, ಸಾವಧಾನ ಊಟ ಮಾಡಿ, ಸಾವಕಾಶ ಊಟ ಮಾಡಿ, ಊಟ ಮಾಡಬೇಕಾದ್ದನ್ನು ಊಟ ಮಾಡಿ, ಮಾಡುವಷ್ಟು ಮಾಡಿ, ಮಾಡಬೇಕಾದ್ದನ್ನು ಮಾಡಿ.
ಅದೇ ಬದುಕನ್ನು ಗೆಲ್ಲುವಂಥ ಒಂದು ದಾರಿ ಎಂಬುದಾಗಿ ಕೊಟ್ಟ ಕೊನೆಯಲ್ಲಿ ಹೇಳ್ತಾ ನಿಮ್ಗೆಲ್ರಿಗೂ ಆಶೀರ್ವಾದ ಮಾಡ್ತೇವೆ. ಅನ್ನಪೂರ್ಣೇಶ್ವರಿ ನಿಮ್ಮನ್ನ ಹರಸಲಿ, ನಿಮ್ಮ ಬದುಕಿನಲ್ಲಿ ಒಂದು ತಿರುವು ಬರಲಿ. ಆ ತಿರುವು ಎಂಥದ್ದು ಅಂದರೆ, ಇದು ಒಂದರಿಂದಲೇ, ಕೇವಲ ಊಟ ಒಂದರಿಂದಲೇ ಜೀವನವೇ ಬದಲಾಗಬೇಕು. ಆಗ್ತದೆ, ಅದನ್ನು ಜೀವನವೇ ಇಡೀ ಬದಲಾಗೋಕೆ ಸಾಧ್ಯ ಇದೆ, ಸಂಪೂರ್ಣ ಬದಲಾಗೋಕೆ ಸಾಧ್ಯ ಇದೆ ಬರೀ ಊಟ ಮಾತ್ರದಿಂದ. ಊಟಕ್ಕೆ ಸಂಬಂಧಪಟ್ಟಂತೆ ಹೇಳಿದ ನಿಯಮಗಳನ್ನ ಮಾತ್ರ ಪಾಲನೆ ಮಾಡಿದಷ್ಟರಿಂದಲೇ ಜೀವನ ಬದಲಾಗೋಕೆ ಸಾಧ್ಯ ಇದೆ, ಪೂರ್ತಿ ಜೀವನ ಬದಲಾಗೋಕೆ ಸಾಧ್ಯ ಇದೆ. ನೀರೋಗಿ ದೃಢಕಾಯನಾಗಿ ಬಹುಕಾಲ ಬಾಳೋದಕ್ಕೆ ಕೂಡ ಸಾಧ್ಯ ಇದೆ. ಹಾಗಾಗಿ ಅಂಥ ಆಶೀರ್ವಾದವನ್ನ ಅನ್ನಪೂರ್ಣೇಶ್ವರಿ ಎಲ್ರಿಗೂ ಮಾಡಲಿ. ಹಾಗೆ ನಮ್ಮಲ್ಲಿ ಕೂಡ ಆಕೆ ಆವಾಹನೆಯಾಗಿ ಮಾತಾಡಲಿ, ಅವಳೇ ನಿಮ್ಮಲ್ಲಿ ಆವಾಹನೆಯಾಗಿ ಕೇಳಲಿ. ಎರಡೂ ಕಡೆಗೆ ಅವಳೇ ಇದ್ದು ಈ ಒಂದು ಸಂವಾದವನ್ನ ನಡೆಸಿಕೊಡ್ಲಿ ಎಂಬುದಾಗಿ ನಾವು ಕೊಟ್ಟ ಕೊನೆಯಲ್ಲಿ ಹಾರೈಸಿ ಎಲ್ಲರನ್ನೂ ಪ್ರೀತಿಯಿಂದ ಆಶೀರ್ವದಿಸ್ತೇವೆ, ಆಶೀರ್ವಾದ ಮಾಡ್ತೇವೆ. ಎಲ್ರಿಗೂ ಒಳ್ಳೇದಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ. गोकर्ण मंडलाधीश्वर श्रीमती गदुर शंकराचार्य श्रीमद राघवेश्वर भारती स्वामी महाराज की